plant growth and then development. Okay. So in last session, we discussed already, ಫೇವರಬಲ್ ಎನ್ವಿರಾನ್ಮೆಂಟ್ ಹೇಗೆ ಹೆಲ್ಪ್ ಮಾಡುತ್ತೆ ಒಂದು ಪ್ಲಾಂಟ್ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಆಗೋದಕ್ಕೆ ಅಂತ ನಾವು ಆಲ್ರೆಡಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದ್ವಿ ಅಲ್ವಾ. ಈಗ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ತುಂಬಾ ಚೆನ್ನಾಗಿ ಫೇವರಬಲ್ ಎನ್ವಿರಾನ್ಮೆಂಟ್ ಇರುತ್ತೆ, ಅಂದ್ರೆ ಅದಕ್ಕೆ ಬೆಳೆಯುವಂತ ಅವಕಾಶ ಎಲ್ಲ ಕೂಡ ಚೆನ್ನಾಗಿದ್ರು ಸಹಿತ ಅಲ್ಲೇನಾಗುತ್ತೆ, ಸೀಡ್ಸ್ ಗಳು ನ್ಯಾಚುರಲ್ ಆಗಿ ಗ್ರೋ ಆಗೋದಿಲ್ಲ. ನ್ಯಾಚುರಲ್ ಆಗಿ ಗ್ರೋ ಆಗೋದಿಲ್ಲ ಇನ್ ದ ಸೆನ್ಸ್ ಜರ್ಮಿನೇಟ್ ಆಗೋದಿಲ್ಲ. ಅದನ್ನ ನಾವೇನ್ ಹೇಳ್ತೀವಿ, ಜರ್ಮಿನೇಷನ್ ಆಫ್ ದ ಸೀಡ್ಸ್ ಅಂತ ಹೇಳ್ತೀವಿ. ಬಟ್ ವೆನ್ ಎವರ್ ದೇರ್ ಇಸ್ ಅ ಫೇಲ್ ಟು ಪ್ರೊಡ್ಯೂಸ್ ಅ ಜರ್ಮಿನೇಷನ್ ಅಲ್ವಾ. ಜರ್ಮಿನೇಷನ್ ಆಗುವಾಗ ಎಲ್ಲಾ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದಾಗ್ಲೂ ಕೂಡ ಕೆಲವೊಂದು ಸೀಡ್ಸ್ ಗಳೇನಿದೆ ಅಥವಾ ಕೆಲವೊಂದು ಬೀಜ ಏನಿದೆ ಮೊಳಕೆ ಹೊಡೆಯೋದಿಲ್ಲ. ಅದನ್ನ ನಾವು ಜರ್ಮಿನೇಷನ್ ಅಂತ ಹೇಳ್ತೀವಿ ಅಲ್ವಾ. ನಾವು ಅದನ್ನ ಲಾಸ್ಟ್ ಸೆಷನ್ ಅಲ್ಲೂ ಕೂಡ ನೋಡಿದ್ವಿ. ಅಂತ ಸ್ಟೇಜ್ ನ ನಾವೇನ್ ಹೇಳ್ತೀವಿ, ಸೀಡ್ ಡಾರ್ಮೆನ್ಸಿ ಅಂತ ಹೇಳ್ತೀವಿ. ಸೀಡ್ ಡಾರ್ಮೆನ್ಸಿ. ಇಲ್ಲಿ ನೋಡಿ, ಒಂದು ಡೆಫಿನೇಷನ್ ಅವ್ರು ಹೇಳಿದ್ದಾರೆ, ಸರ್ಟನ್ ಸೀಡ್ಸ್ fail to germinate even under favorable external condition. External, not a internal. ನಮ್ಗೆ ಆಲ್ರೆಡಿ ಏನ್ ಗೊತ್ತಿದೆ, there are so many internal factors are also responsible for a plant growth and then development. ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಅಂದ್ರೆ ಯಾವುದು, ಇಂಟರ್ನಲ್ ಫ್ಯಾಕ್ಟರ್ ಅಥವಾ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಎರಡು ಒಂದೇನೆ, ಆಯ್ತಾ. ಒಂದು ಜೆನೆಟಿಕ್ ಮಟೀರಿಯಲ್, DNA ಕಂಪೋನೆಂಟ್ ತುಂಬಾ ಚೆನ್ನಾಗಿದ್ರೆ, ಒಳ್ಳೆ ವೆರೈಟಿ ಆಫ್ ಪ್ಲಾಂಟ್ ಇದ್ರೆ ಏನಾಗುತ್ತೆ, ಅದರಲ್ಲಿ ಬರುವಂತ ಪ್ರಾಡಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿದಾಗಿರುತ್ತೆ ಅಂತ ಹೇಳಿ ನೋಡಿದೀವಿ. ಅದ್ರ ಜೊತೆಗೆ ಹಾರ್ಮೋನ್ ಕೂಡ, ಅವೆಲ್ಲದೂ ಕರೆಕ್ಟ್ ಆಗಿದೆ. ಬಟ್ ಈವನ್ ಎಕ್ಸ್ಟರ್ನಲ್ ಕಂಡೀಷನ್, ಲೈಟ್, ಟೆಂಪರೇಚರ್, ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಅಂಡ್ ಮೇಜರ್ ಆಗಿ ವಾಟರ್ನು ಕೂಡ ನೀವು ಕೊಡ್ತಾ ಇದೀರಿ, ಆಗ್ಲೂ ಕೂಡ ಏನಾಗುತ್ತೆ, ಬೀಜ ಅನ್ನೋದು ಮೊಳಕೆ ಒಡೆಯುವುದಿಲ್ಲ. ಅಂದ್ರೇನು, ಜರ್ಮಿನೇಟ್ ಆಗೋದಿಲ್ಲ. ನೀವು ಯಾವುದೇ ಬೀಜ ತಗೊಳ್ಳಿ, ಸೋಯಾಬೀನ್ ತಗೊಳ್ಳಿ, ಅಲಸಂದೆ ತಗೊಳ್ಳಿ, ಅಥವಾ ಸಿಂಪಲ್ ಆಗಿ ನಮ್ಗೆ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಗ್ರೀನ್ ಗ್ರಾಮ್ ಅಂದ್ರೇನು, ಹೆಸರು ಕಾಳು, ಆಯ್ತಾ. ಆಗ ಕೆಲವೊಂದು ಬೀಜಗಳು ತುಂಬಾ ಚೆನ್ನಾಗಿ ಆಗುತ್ತೆ, ನೀವು ನೋಡಿರ್ಬೋದು ಅದನ್ನ. ಕೆಲವೊಂದು ಬೀಜಗಳು ಮೊಳಕೆನೆ ಹೊಡೆಯೋದಿಲ್ಲ. ಅಂತದನ್ನ ನಾವೇನ್ ಹೇಳ್ತೀವಿ, ಸೀಡ್ ಡಾರ್ಮೆನ್ಸಿ ಅಂತ ಹೇಳ್ತೀವಿ. This is because of some of the component which fails to germinate. ಅಂದ್ರೆ ಏನಾಗುತ್ತೆ, ತುಂಬಾ ಕೆಮಿಕಲ್ ಕಂಪೋನೆಂಟ್ ಅಲ್ಲಿ ಹೋಗಿ ಡೆಪಾಸಿಟ್ ಆಗಿರುತ್ತೆ. ಎಲ್ಲಿ, ವಾಲ್ಗಳಲ್ಲಿ. ಯಾವ್ದ್ರ ವಾಲ್ ಮೇಲೆ ಈ ಬೀಜ ಇರುತ್ತಲ್ಲ, ಅದನ್ನ ನಾವು ಸೀಡ್ ಅಂತ ಹೇಳ್ತೀವಿ. ಈ ಸೀಡಿನ ಹೊರಗಿನ ಕೋಟ್ ಏನಿರುತ್ತೆ, ಆ ಕೋಟ್ ಅಲ್ಲಿ ಯಾವೆಲ್ಲ ಕಂಪೋನೆಂಟ್ ಹೋಗಿ ಅಕ್ಯುಮುಲೇಟ್ ಆಗಿರುತ್ತೆ ಅಂದ್ರೆ, ABA ಅಂದ್ರೇನು, ಆಬ್ಸಿಸಿಕ್ ಆಸಿಡ್, ಫಿನಾಲಿಕ್ ಆಸಿಡ್, ಪ್ಯಾರಾ ಅಸ್ಕಾರ್ಬಿಕ್ ಆಸಿಡ್. ಇಷ್ಟೆಲ್ಲ ಕೆಮಿಕಲ್ ಕಂಪೋನೆಂಟ್ ಒಂದೇ ಸಲ ಇರೋದಿಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ಹೋಗಿ ಎಕ್ಸಸ್ ಆಗಿ ತುಂಬಾ ಜಾಸ್ತಿ ಹೋಗಿ ಅಲ್ಲಿ ಕುತ್ಕೊಂಡಿರುತ್ತೆ ಅಂದ್ರೆ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ಸೊ ಆ ಡೆಪಾಸಿಷನ್ ಏನ್ ಮಾಡುತ್ತೆ, ಈ ವಾಲ್ ನ ನೀವು ಬೀಜನ ಹಿಂದಿನ ದಿನ ನೆನೆಸಿ ಮೊಳಕೆ ಬಡಿಸ್ತೀರಲ್ವಾ, ಆ ಪ್ರೊಸೀಜರ್ ಆಗುವಾಗ ಈ ಕೆಮಿಕಲ್ ಕಂಪೋನೆಂಟ್ ಆಬ್ಸಿಸಿಕ್ ಆಸಿಡ್ ಅಥವಾ ಫಿನಾಲಿಕ್ ಆಸಿಡ್ ಅಥವಾ ಪ್ಯಾರಾ ಅಸ್ಕಾರ್ಬಿಕ್ ಆಸಿಡ್ ಏನ್ ಮಾಡುತ್ತೆ, ಇದನ್ನ ಹಾಗೆ ಟಫ್ ಆಗಿ, ಅಂದ್ರೆ ಹಾಗೆ ಗಟ್ಟಿಯಾಗಿ ಹಾಗೆ ಇಟ್ಕೊಂಡಿರುತ್ತೆ. ಇದರಿಂದ ಯಾವುದೇ ನಾವು ಮೊಳಕೆನ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದನ್ನೇ ನಾವೇನ್ ಹೇಳ್ತೀವಿ ಬಯಾಲಜಿಕಲ್ ಟರ್ಮಿನಾಲಜಿಯಲ್ಲಿ ಜರ್ಮಿನೇಷನ್. ಈ ಮೊಳಕೆ ಅನ್ನೋದನ್ನ ನಾವೇನ್ ಹೇಳ್ತೀವಿ, ಜರ್ಮಿನೇಷನ್ ಅಂತ ಹೇಳ್ತೀವಿ. ಅಥವಾ ಇನ್ನು ಕೆಲವೊಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಈ ನಮ್ಮ ಯಾವುದೇ ಕಾಳುಗಳಿರ್ಬೋದು ಅಥವಾ ಯಾವುದೇ ಸೀಡ್ಸ್ ಇರ್ಬೋದು, ಅದೇನಾಗಿರುತ್ತೆ, ಇಮ್ಮೆಚೂರ್ ಆಗಿರುತ್ತೆ. ಮ್ಯಾಚುರೇಷನ್ ಫೇಸ್ ನ ಅದು ದಾಟಿರೋದಿಲ್ಲ, ಆ ಮೆಚುರೇಷನ್ ಹಂತಕ್ಕೆ ಬೆಳವಣಿಗೆ ಆಗಿರೋದಿಲ್ಲ. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಇಮ್ಮೆಚೂರ್ ಎಂಬ್ರಿಯೋಸ್ ಕೂಡ ಏನಾಗುತ್ತೆ, ನಮ್ಗೆ ಸೀಡ್ ಜರ್ಮಿನೇಷನ್ ಆಗೋದನ್ನ ಕಂಪ್ಲೀಟ್ ಆಗಿ ಇನ್ಹಿಬಿಟ್ ಮಾಡುತ್ತೆ. ಸೊ ದಟ್ ಈಸ್ ದ ಕೇಸ್ ಆಫ್
ಸೀಡ್ ಡಾಮನ್ಸಿ ಅಂದ್ರೇನು, ಹಾಗೆ ಉಳ್ಕೊಳ್ಳುವಂಥದ್ದು. ಬೆಳವಣಿಗೆ ಹಂತದಲ್ಲಿ ಆಸ್ ಇಟ್ ಈಸ್ ಚಿಕ್ಕದಾಗೆ ಇರುತ್ತೆ, ಅದರಿಂದ ನಾವು ಸಸಿನೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಅಥವಾ ಒಳ್ಳೆ ಕಂಪೋನೆಂಟ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ದಟ್ ಈಸ್ ದ ಡಾಮನ್ಸಿ. ಎಲ್ಲದ್ರಲ್ಲೂ ಆಗುತ್ತೆ. ಸೊ ಯಾವ್ದ್ರಿಂದ ಆಗುತ್ತೆ ಮೇಜರ್ ಆಗಿ? ಡಿಪೋಸಿಷನ್ ಆಫ್ ದ ಕೆಮಿಕಲ್ ಕಂಪೋನೆಂಟ್ ಅಥವಾ ಇಮ್ಮೆಚೂರ್ ಎಂಬ್ರಿಯೋ, ಎರಡು ಕಾರಣದಿಂದ ಕೂಡ ಆಗ್ಬೋದು ಇದು. ಅರ್ಥ ಆಗ್ತಿದ್ಯಾ? ಇನ್ನೊಂದು ಕೆಲವೊಂದು ಕಂಡೀಷನ್ ಏನಾಗುತ್ತೆ ಅಂದ್ರೆ ಎಂಡೋಜಿನಸ್ ಕಂಡೀಷನ್. ಎಂಡೋಜಿನಸ್ ಅಂತಂದ್ರೆ ಎಕ್ಸ್ಟರ್ನಲ್ ಕಂಡೀಷನ್ ಅಲ್ಲಿ, ಜೊತೆಗೆ ಇಂಟರ್ನಲ್ ಕಂಡೀಷನ್ ಕೂಡ ಇರುತ್ತೆ. ದಟ್ ಈಸ್ ದ ಸೀಡ್ ಕೋಟ್. ಹಾರ್ಡ್ ಸೀಡ್ ಕೋಟ್ ಇರೋದ್ರಿಂದ ಕೂಡ ಏನಾಗುತ್ತೆ, ನಮ್ಗೆ ಪ್ರಾಪರ್ ಆಗಿ ಕಾಳುಗಳು ನೆನೆಯೋದಿಲ್ಲ, ಅದು ಹಾಗೆ ಗಟ್ಟಿಯಾಗಿ ಉಳ್ಕೊಳುತ್ತೆ. ಸೊ ಅದನ್ನು ಕೂಡ ನಾವು ಡಾಮನ್ಸಿಗೆ ರೆಸ್ಪಾನ್ಸಿಬಲ್ ಫ್ಯಾಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಈ ತರ ಸಮಸ್ಯೆ ಬಂದಾಗ, ಈ ತರ ಪ್ರಾಬ್ಲಮ್ ಆದಾಗ ನಾವು ಹಾಗೆ ಅದನ್ನ ಬಿಟ್ಬಿಡಕ್ಕಾಗತ್ತಾ? ಇಲ್ಲ. ದೇರ್ ಆರ್ ಸೋ ಮೆನಿ ಓವರ್ಕಮ್ ಟಿಪ್ಸ್ ಆರ್ ದೇರ್ ಅಲ್ವಾ? ಸೊ ಇಟ್ ಕ್ಯಾನ್ ಬಿ ಓವರ್ಕಮ್ ಬೈ ನ್ಯಾಚುರಲ್ ವೇ ಅಥವಾ ಆರ್ಟಿಫಿಷಿಯಲ್ ವೇ ಅಲ್ಲಿ ನಾವು ಅದನ್ನ ಡಾಮೆನ್ಸಿನ ಬ್ರೇಕ್ ಮಾಡ್ಬೋದು. ಈ ಗಟ್ಟಿಯಾಗಿರುವಂತದ್ದು ಇರ್ಬೋದು, ಇಮ್ಯಾಚ್ಯೂರ್ ಇರ್ಬೋದು, ಅಥವಾ ಮ್ಯಾಚೂರ್ ಆಗಿದ್ರು ಕೂಡ ಜರ್ಮಿನೇಷನ್ ಆಗದೆ ಇರುವಂತ ಕಂಡೀಷನ್ ನಲ್ಲಿ ನಾವು ಫಿಸಿಕಲ್ ಮೆಥಡ್ ಅಲ್ಲಿ ಮತ್ತೆ ಕೆಮಿಕಲ್ ಮೆಥಡ್ ಅಲ್ಲಿ ಈ ಸೀಡ್ ಡಾರ್ಮೆನ್ಸಿನ ಬ್ರೇಕ್ ಮಾಡಿ ವಿ ಕ್ಯಾನ್ ಪುಟ್ ದ್ಯಾಟ್ ಸೀಡ್ ಇನ್ ಟು ಅ ಪ್ಲಾಂಟೇಶನ್ ಪೊಸಿಷನ್. ಅದನ್ನ ಬ್ರೇಕ್ ಮಾಡ್ಬೋದು. ಲೆವೆಲ್ ಅಥವಾ ಫೇಸ್ ಅನ್ನ ಬ್ರೇಕ್ ಮಾಡಿ ನಾವು ಪ್ರತಿಯೊಂದು ಸೀಡ್ ಅನ್ನ ಕೇಪೇಬಲ್ ಆಗಿ ಮಾಡ್ಬೋದು. ಒಂದು ಸಸಿಯಾಗಿ ಬೆಳೆಯುವಷ್ಟನ್ನ ಕೇಪೇಬಲ್ ಅಂತ ಹೇಳಿ ನಾವು ಹೇಳ್ಬೋದು. ಆಯ್ತಾ? ಓಕೆ. ಯಾವ ಮೆಥಡ್ ಅಲ್ಲಿ ಎಸ್ಪೆಷಲಿ ಇಲ್ಲಿ ನೋಡಿ, ನಿಮ್ಗೆ ಇನ್ನೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬೇಕು ಅಂತ ಹೇಳಿ ನಾನು ಇದು ಇಮೇಜ್ ಅನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೀಡ್ ಇರುತ್ತಲ್ವಾ ಅಥವಾ ಬೀಜ ಇರುವಂತದ್ದು, ಹೊರಗಡೆ ಲೇಯರ್ ಇರುತ್ತೆ, ಟಫ್ ಆಗಿರುವಂತದ್ದು, ಹಾರ್ಡ್ ಆಗಿರುವಂತದ್ದು, ಜೊತೆಗೆ ಡ್ರೈ ಕೂಡ ಇರುತ್ತೆ. ಈ ಡ್ರೈ ವಾಲ್ ಏನಿದೆ, ಗಟ್ಟಿಯಾಗಿರುವಂತದ್ದು, ಅದೇನಾಗುತ್ತೆ, ನೀವು ನೀರಲ್ಲಿ ನೆನೆಸಿದ್ರು ಕೂಡ ಇದು ಬ್ರೇಕ್ ಆಗಲ್ಲ. ಆಕ್ಚುಲಿ ಬ್ರೇಕ್ ಆಗ್ಬೇಕು, ಈ ತರ ಸಾಫ್ಟ್ ಆಗಿ ಬ್ರೇಕ್ ಆಗ್ಬೇಕು, ಜೊತೆಗೆ ಮೆತ್ತಗೂ ಕೂಡ ಆಗ್ಬೇಕು. ಆಯ್ತಾ? ಹೀಗೆ ಮೊಳಕೆ ಹೊಡಬೇಕು. ಇದನ್ನೇ ನಾವೇನ್ ಹೇಳ್ತೀವಿ, ರಾಡಿಕಲ್ ಅಂತ ಹೇಳ್ತೀವಿ. ಇದೇ ಜರ್ಮಿನೇಷನ್ ಆಗುವಂತ ಹಂತ. ಇದು ಚೆನ್ನಾಗಿ ಗ್ರೋ ಆಯ್ತು ಅಂತಂದ್ರೆ ಇದು ರೂಟ್ ಆಗುತ್ತೆ. ಈ ಮೇಲ್ಗಡೆ ಎಂಬ್ರಿಯೋ ಏನಿದೆ, ಸೀಡ್ ಸ್ಟೆಮ್ ಆಗುತ್ತೆ, ಮತ್ತೆ ಲೀಫ್ ಆಗ್ತಾ ಹೋಗುತ್ತೆ ಅಲ್ವಾ? ಈ ಪೊಸಿಷನ್ ಅಲ್ಲಿ, ಸೀಡ್ ಡಾರ್ಮೆನ್ಸಿ ಪೊಸಿಷನ್ ಅಲ್ಲಿ ಇದೆಲ್ಲದೂ ಕೂಡ ಹಾಗೆ ಸ್ಟೇಬಲ್ ಆಗಿ ಉಳ್ಕೊಂಡಿರುತ್ತೆ. ಈ ಪ್ರಾಸೆಸ್ ಏನು ಕೂಡ ಆಗೋದಿಲ್ಲ. ಇದನ್ನ ನಾವು ಬ್ರೇಕ್ ಮಾಡಬಹುದು. ಓಕೆನಾ? ಯಾವ ಮೆಥಡ್ ಅಲ್ಲಿ ಅಂತ ನೋಡೋಣ. ಇಟ್ ಕ್ಯಾನ್ ಬಿ ಬ್ರೇಕಿಂಗ್ ಆಫ್ ಸೀಡ್ ಕೋಟ್ ಬ್ಯಾರಿಯರ್. ಸೀಡ್ ಕೋಟ್ ಅಂದ್ರೆ ಏನು? ಹಾರ್ಡ್ ಆಗಿರುವಂತ ಸೀಡ್ ಕೋಟ್ ಅನ್ನ ನಾವು ಹೊರಗಡೆ ಅಂತ ವಾಲ್ ಅನ್ನ ಬ್ರೇಕ್ ಮಾಡ್ಬೋದು ಬೈ ಅ ಮೆಕ್ಯಾನಿಕಲ್ ಅಂತ ಅಂದ್ರೆ ಏನು? ಫಿಸಿಕಲ್ ಅಂದ್ರೆ ನೀವು ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀರಿ. ಓಕೆನಾ? ದಟ್ ಈಸ್ ಅ ಮೆಕ್ಯಾನಿಕಲ್ ಅಬ್ರಾಷನ್ಸ್ ಅಥವಾ ವಿಗರಸ್ ಶೇಕಿಂಗ್. ಕಂಟಿನ್ಯೂಸ್ ಆಗಿ ಆ ಸೀಡ್ ಅನ್ನ ಹಾಕಿ ಚೆನ್ನಾಗಿ ವಾಟರ್ ಮೀಡಿಯಂ ಅಲ್ಲಿ ವಾಟರ್ ಹಾಕಿ ಆ ಸೀಡ್ ಅನ್ನ ಹಾಕ್ಬೇಕು ಒಂದು ಕಂಟೈನರ್ ಅಲ್ಲಿ. ಆಮೇಲೆ ಚೆನ್ನಾಗಿ ಶೇಕ್ ಮಾಡ್ಬೇಕು. ವಿಗರಸ್ ಎಷ್ಟು ಶೇಕ್ ಮಾಡ್ಬೇಕು ಅಂತಂದ್ರೆ ಈ ಹೊರಗಡೆ ಅಂತ ಲೇಯರ್ ಏನಿದೆ ಅದು ಬ್ರೇಕ್ ಆಗ್ಬೇಕು. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಮೆಕ್ಯಾನಿಕಲ್ ಅಬ್ರಾಷನ್ ಅಂದ್ರೇನು? ನಾವು ಬೇಕಂತೆ ಅಥವಾ ಮ್ಯಾನ್ಯುಯಲ್ ಆಗಿ ಅದನ್ನ ಓಪನ್ ಮಾಡುವಂಥದ್ದು. ಅರ್ಥ ಆಯ್ತಾ? ಆ ಒಂದು ಮೆಥಡ್ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು, ಸೀಡ್ ಕೋಟ್ ಅನ್ನ ಓಪನ್ ಮಾಡಿ ಜರ್ಮಿನೇಷನ್ ಆಗೋ ತರ ಮಾಡ್ಬೋದು. ಅಥವಾ ಇನ್ನೊಂದೇನು ಅಂದ್ರೆ ಬೈ ರಿಮೂವಿಂಗ್ ಇನ್ಹಿಬಿಟರಿ ಸಬ್ಸ್ಟೆನ್ಸಸ್ ಜಸ್ಟ್ ಲೈಕ್ ಆಬ್ಸೆಸಿಕ್ ಆಸಿಡ್, ಫಿನಾಲಿಕ್ ಆಸಿಡ್, ಅಸ್ಕಾರ್ಬಿಕ್ ಕೆಮಿಕಲ್ ಕಾಂಪೋನೆಂಟ್ ಏನಿದೆ ಅದು ಇನ್ಹಿಬಿಟರ್ ಆಗಿ ವರ್ಕ್ ಆಗ್ತಾ ಇದೆ. ಆ ಇನ್ಹಿಬಿಟರಿ ಸಬ್ಸ್ಟೆನ್ಸಸ್ ನ ರಿಮೂವ್ ಮಾಡ್ಬೋದು. ಹೇಗೆ? ಬೈ ಸಬ್ಜೆಕ್ಟಿಂಗ್ ದ ಸೀಡ್ಸ್ ಟು ಚಿಲ್ಲಿಂಗ್ ಕಂಡೀಷನ್. ಚಿಲ್ಲಿಂಗ್ ಅಂತಂದ್ರೇನು? ನೀವು ತಗೊಂಡೋಗಿ ಅದನ್ನ ಫ್ರಿಡ್ಜ್ ಅಲ್ಲಿ, ಅಂದ್ರೆ ತುಂಬಾ ಕೋಲ್ಡ್ ಟೆಂಪರೇಚರ್ ಅಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತನೂ ಕಡಿಮೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲೂ ಕೂಡ ಅದನ್ನ ಪ್ಲೇಸ್ ಮಾಡ್ಬೋದು. ಮತ್ತೆ ಅಗೇನ್ ಅದನ್ನ ತಂದು ಹೊರಗಡೆಗೆ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ 25 ಡಿಗ್ರಿ ಅಥವಾ 30 ಡಿಗ್ರಿ ಆರ್ 35 ಡಿಗ್ರಿ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಅದನ್ನ ಮತ್ತೆ ಪ್ಲೇಸ್ ಮಾಡ್ಬೇಕು. ಹೀಗೆ ಸಡನ್ ಚೇಂಜ್ ಮಾಡೋದ್ರಿಂದ, ಟೆಂಪರೇಚರ್ ಚೇಂಜ್ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ಈ ಸೀಡ್ ಕೋಟ್ ಏನಿದೆ
ಏಕದಮ್ ಬ್ರೇಕ್ ಆಗುತ್ತೆ. ಓಕೆನಾ? ಇದು ಕೂಡ ನಮ್ಗೆ ಕೆಮಿಕಲ್ ಇನ್ಹಿಬಿಟರಿ ಸಬ್ಸ್ಟೆನ್ಸಸ್ ಏನಿದೆ ಅದು ರಿಮೂವ್ ಆಗ್ತಾ ಬರುತ್ತೆ, ಒನ್ ಕಂಡೀಷನ್. ಅಥವಾ ಇನ್ನೊಂದು ಕಂಡೀಷನ್ ಏನು, ಬೈ ಅಪ್ಲೈಯಿಂಗ್ ಸರ್ಟನ್ ಕೆಮಿಕಲ್ ಲೈಕ್ ಗಿಬರ್ಲಿಕ್ ಆಸಿಡ್. ನಾವ್ ಅಲ್ಲೇನ್ ನೋಡಿದ್ವಿ ಫಂಕ್ಷನ್ ಅಲ್ಲಿ, ಗಿಬರ್ಲಿಕ್ ಆಸಿಡ್ ಇಟ್ ಇನ್ಹಿಬಿಟ್ಸ್ ಅಲ್ವಾ, ಸೀಡ್ ಡಾರ್ಮನ್ಸಿ ಸ್ಟೇಜ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ಹಾಗಾಗಿ ಗಿಬರ್ಲಿಕ್ ಆಸಿಡ್ ನಾವು ಪೇಸ್ಟ್ ಅನ್ನ ಟ್ರೀಟ್ ಮಾಡಿದ್ರೆ ಅಥವಾ ಸೊಲ್ಯೂಷನ್ ನಲ್ಲಿ ಅದನ್ನ ಹಾಕಿದ್ರೆ, ಸೀಡ್ಸ್ ಅನ್ನೆಲ್ಲ ಹಾಕಿದ್ರೆ ಇನ್ಹಿಬಿಟರಿ ಸಬ್ಸ್ಟೆನ್ಸಸ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಅಂಡ್ ಇಟ್ ಹೆಲ್ಪ್ಫುಲ್ ಫಾರ್ ದ ಫಾರ್ಮೇಶನ್ ಆಫ್ ರೂಟ್ ಆಸ್ ವೆಲ್ ಆಸ್ ದ ಲೀಫ್ ಅಥವಾ ಸ್ಟೆಮ್. ಎಲಾಂಗೇಶನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದು, ಗಿಬರ್ಲಿಕ್ ಆಸಿಡ್. ಇನ್ನೂ ಒಂದು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಬೋದು, ದಟ್ ಈಸ್ ಅ ಎನ್ವಿರಾನ್ಮೆಂಟಲ್ ಕಂಡೀಷನ್ ಶಿಫ್ಟ್. ನಾವು ಐದರ್ ಲಾಂಗ್ ಲೈಟ್ ಅನ್ನ ಪ್ರೊವೈಡ್ ಮಾಡ್ಬೋದು ಅಥವಾ ಶಾರ್ಟ್ ಟೆಂಪರೇಚರ್ ಕೂಡ ಮಾಡ್ಬೋದು. ಎರಡು ಕಾಂಬಿನೇಷನ್ ಅಲ್ಲಿ ಎಫೆಕ್ಟ್ ಅನ್ನ ಕೊಡ್ಬೋದು. ಆಗೇನಾಗುತ್ತೆ, ಈ ಸೀಡ್ ಕೋಟ್ ಏನಿದೆ ಬ್ರೇಕ್ ಆಗುತ್ತೆ. ದೆನ್ ವಿ ಕ್ಯಾನ್ ಈಸಿಲಿ ಪ್ಲಾಂಟ್ ಸಚ್ seed into germination process, and finally we can grow the useful plants. ಯೂಸ್ಫುಲ್ ಪ್ಲಾಂಟ್ಸ್ ಅಂದ್ರೆ ಏನು, ತುಂಬಾ ಮೆಚೂರ್ಡ್ ಆಗಿರುವಂತದ್ದು, ತುಂಬಾ ಏನು ಡಿಸೀಸ್ ರೆಸಿಸ್ಟೆಂಟ್ ಇರುವಂತದ್ದು, ವೆಜಿಟೇಬಲ್ಸ್ಗೆ ತುಂಬಾ ಚೆನ್ನಾಗಿ ಗ್ರೋ ಆಗುವಂಥದ್ದು. ಓಕೆನಾ? ಹೈ ಈಲ್ಡ್ ಪ್ರೊಡ್ಯೂಸ್ ಮಾಡುವಂತ ವೆರೈಟಿನ ನಾವು ಗ್ರೋ ಮಾಡ್ಬೋದು. ದ ಸೇಮ್ ಸೀಡ್ ಡಾರ್ಮೆನ್ಸಿ ಕಂಡೀಷನ್ ಇದ್ರೂ ಕೂಡ ನಾವು ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ ವಿ ಹ್ಯಾವ್ ಅ ವೆಪನ್ ಯಾವುದು, ನಮ್ಗೆ ಮೆಕ್ಯಾನಿಕಲ್ ವೇ ಅಲ್ಲೂ ಕೂಡ ರಿಮೂವ್ ಮಾಡ್ಬೋದು, ಅಥವಾ ಟೆಂಪರೇಚರ್ ವೇರಿಯೇಷನ್ ಇಂದ, ಕೆಮಿಕಲ್ ವೇರಿಯೇಷನ್, ಕೆಮಿಕಲ್ ಅಪ್ಲಿಕೇಶನ್ ಇಂದ, ಗಿಬರ್ಲಿಕ್ ಆಸಿಡ್ ಅಪ್ಲಿಕೇಶನ್ ಇಂದ, ಜೊತೆಗೆ ನೈಟ್ರೇಟ್ಸ್ NO3 ನೈಟ್ರೇಟ್ಸ್ ಇಂದ ಕೂಡ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಆಗೇನಾಗುತ್ತೆ, ಈ ಸೀಡ್ ಕೋಟ್ ಏನಿದೆ ಹಾರ್ಡ್ ಆಗಿರೋದು ಸ್ವಲ್ಪ ಮೆಲ್ಟ್ ಆಗುತ್ತೆ, ಯಾಕಂದ್ರೆ ಅಸಿಡಿಕ್ ಕಂಡೀಷನ್ ಇರೋದ್ರಿಂದ. ಜೊತೆಗೆ ಬಯೋಕೆಮಿಕಲ್ ಆಕ್ಟಿವಿಟಿ ಕೂಡ ಆಗುತ್ತೆ ಇಲ್ಲಿ. ಸೊ ಅದೇನ್ ಮಾಡುತ್ತೆ, ಜರ್ಮಿನೇಟ್, ರಾಡಿಕಲ್ ಆಚೆ ಬರೋ ತರ ಹೆಲ್ಪ್ ಮಾಡುತ್ತೆ. ಆಸ್ ಇಟ್ ಈಸ್, ದೆನ್ ಲೈಟ್ ಅಂಡ್ ಟೆಂಪರೇಚರ್. ಲೈಟ್ ಅಂತಂದ್ರೆ ಫೋಟೋ ಪೀರಿಯಾಡಿಸಮ್ ಮತ್ತೆ ವರ್ನಲೈಸೇಷನ್ ಕಂಡೀಷನ್ ನಾವು ಬೇಸ್ಡ್ ಆನ್ ದ ಪ್ಲಾಂಟ್ ನಾವು ಸೆಲೆಕ್ಟ್ ಮಾಡಿದ್ರೆ we can easily remove the seed dormancy. Okay na? Yes. So up to this, the whole plant growth and then development. ಈಗ ನಾವು ಈ ಚಾಪ್ಟರ್ ಅಲ್ಲಿ ಯಾವ್ದು ಮೇಜರ್ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳಿ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ತುಂಬಾ ಕಾನ್ಸಂಟ್ರೇಟ್ ಆಗಿ ಕೇಳಿ, ಯಾಕಂದ್ರೆ ತುಂಬಾ ಚಿಕ್ಕ ಚಾಪ್ಟರ್ ಅಂತ ಅನ್ಸುತ್ತೆ, ಈಸಿ ಕೂಡ ಅನ್ಸುತ್ತೆ, ಬಟ್ ನೀವು ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ಸ್ ಅಲ್ಲಿ. ಓಕೆನಾ? Yes. Let's start with questions and then answer. Unlimited growth of the plant is due to the presence of which of the following? First question artha madkole. Unlimited growth of the plant. Yellu kuda limitation illa, yellu kuda stop illa. Unlimited growth of the plant is due to the presence of which of the following? ಇಲ್ಲಿ ಏನ್ ಮಾಡಿದ್ದಾರೆ, ಕೆಲವೊಂದು ಸೆಲ್ಸ್ ನ ಕೊಡ್ತಾ ಹೋಗಿದ್ದಾರೆ. ಮೆರಿಸ್ಟೆಮ್ಸ್, ಟಿಶ್ಯೂಸ್, ಅಪಿಕಲ್ ಸೆಲ್ಸ್, ಸ್ಪೆಷಲ್ ಆರ್ಗನ್ಸ್. ಇಲ್ಲಿ ನಮ್ಗೆ ಕಂಟಿನ್ಯೂಸ್ ಆಗಿ ಥ್ರೂಔಟ್ ದ ಇಯರ್ ಅಂತಂದ್ರೇನು, 365 ದಿನಾನೂ ಕೂಡ ನಮ್ಗೆ ಪ್ಲಾಂಟ್ ಯಾವುದೇ ಕಂಡೀಷನ್ ಅಲ್ಲೂ ಬೆಳವಣಿಗೆ ಆಗ್ಬೇಕು. ಅಂತದನ್ನ ಹೆಲ್ಪ್ ಮಾಡೋದು ಸೆಲ್ಗಳು ಯಾವುದು ಅಂತಂದ್ರೆ ಮೆರಿಸ್ಟೆಮ್ಸ್. ಹಾಗಾಗಿ ನಮ್ಗೆ ರೈಟ್ ಆನ್ಸರ್ ಯಾವುದು ಇಲ್ಲಿ, ಮೆರಿಸ್ಟೆಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಅದೇ ಟಿಶ್ಯೂ ಕೂಡ ಆಗೋದಿಲ್ಲ, ಅದರದ್ದೇ ಆದ ಫಂಕ್ಷನ್ ಇರುತ್ತೆ, ಅದು ಆ ಫಂಕ್ಷನ್ ಆದ್ಮೇಲೆ ಅದು ಹಾಗೆ ಸ್ಟಾಪ್ ಆಗುತ್ತೆ. ಈವನ್ ಎಪಿಕಲ್ ಸೆಲ್ ಅಲ್ಲೂ ಕೂಡ ಅಷ್ಟೇ, ಟಾಪ್ ಮೋಸ್ಟ್ ಪಾರ್ಟ್ ಅಲ್ಲಿ ಮಾತ್ರ ನಾವು ನೋಡ್ಬೋದು. ಅದೇ ಅಗೇನ್ ಸ್ಪೆಷಲ್ ಆರ್ಗನ್ಸ್ ಅಲ್ಲಿ ಅಗೇನ್ ಸ್ಪೆಷಲ್ ಫಂಕ್ಷನ್, ಸ್ಪೆಸಿಫಿಕ್ ಫಂಕ್ಷನ್, ಅದು ಬೇರೆ ಯಾವುದೇ ಗ್ರೋತ್ಗೆ ಹೆಲ್ಪ್ ಮಾಡೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲ, ಮೆರಿಸ್ಟೆಮ್ಸ್. ಓಕೆ, ಎಸ್. ವಿಚ್ ಆಫ್ ದ ಫಾಲೋವಿಂಗ್ ಕೈಂಡ್ಸ್ ಆಫ್ ಗ್ರೋತ್ ಈಸ್ ಎಕ್ಸಿಬಿಟೆಡ್ ಬೈ ಪ್ಲಾಂಟ್ಸ್? ಇಲ್ಲಿ ನೋಡಿ ಆಪ್ಷನ್ಸ್ ಏನಿದೆ, ಕ್ಲೋಸ್ಡ್ ಫಾರ್ಮ್ ಆಫ್ ಗ್ರೋತ್, ಓಪನ್ ಫಾರ್ಮ್ ಆಫ್ ಗ್ರೋತ್, ಬೋತ್ ಓಪನ್ ಅಂಡ್ ಕ್ಲೋಸ್ಡ್ ಫಾರ್ಮ್ ಆಫ್ ಗ್ರೋತ್, ಫ್ಯೂಸ್ಡ್ ಫಾರ್ಮ್ ಆಫ್ ಗ್ರೋತ್. ಇಲ್ಲಿ
ಯಾವ ತರಹದ ಗ್ರೋತ್ ಅನ್ನ, ಬೆಳವಣಿಗೆನ ಪ್ಲಾಂಟ್ಗಳು ತೋರ್ಸುತ್ತೆ. ಎಕ್ಸಿಬಿಟ್ ಅಂತಂದ್ರೆ ತೋರ್ಸೋದು, ಎಕ್ಸಿಬಿಷನ್ ಅನ್ನೋದು ಕೇಳಿದಿರಲ್ವಾ, ಅದನ್ನ ಶೋ ಮಾಡುತ್ತೆ ಅನ್ನೋದನ್ನ. ಕ್ಲೋಸ್ಡ್ ಫಾರ್ಮ್, ಯಾವತ್ತೋ ಒಂದು ದಿನ ಮಾಡಿ ಅದು ಹೋಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಲ್ಲ ಅಲ್ವಾ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ನಮ್ಗೆ, ದ ಓಪನ್ ಫಾರ್ಮ್ ಆಫ್ ಗ್ರೋತ್ ನಾವು ಯಾವಾಗ್ಲೂ ಕೂಡ ನೋಡ್ತಾ ಹೋಗ್ಬೋದು ಎಲ್ಲಿ, ನಮ್ಗೆ ಪ್ಲಾಂಟ್ಸ್. ಓಕೆ, ಹಾಗಾಗಿ ಬಿ ಅನ್ನೋದು ತುಂಬಾ ಕರೆಕ್ಟ್ ಆಗಿರೋ ಒಂದು ಸೂಟಬಲ್ ಆನ್ಸರ್. ದೆನ್ which of the following meristem is responsible for the primary growth of the plant? ಇಲ್ಲಿ ಕೆಲವೊಂದು ವರ್ಡ್ ಅನ್ನ ನೀವು ತುಂಬಾ ಕಾನ್ಸಂಟ್ರೇಟ್ ಆಗಿ ಓದಿದ್ರೆ ಮಾತ್ರ ಏನಾಗುತ್ತೆ, ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಮೆರಿಸ್ಟೆಮ್, ಇಲ್ಲಿ ಮೆರಿಸ್ಟೆಮ್ ಲೀಸ್ಟ್ ಕೊಟ್ಟಿದ್ದಾರೆ, ಅದು ಯಾವುದೋ ಒಂದು ಗ್ರೋತ್ಗೆ, ಯಾವುದೋ ಒಂದು ಟೈಪ್ ಆಫ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ರೆಸ್ಪಾನ್ಸಿಬಲ್ ಫಾರ್ ಪ್ರೈಮರಿ ಗ್ರೋತ್. ನಾವು ನೋಡಿದ್ವಲ್ವಾ, 2 ಟೈಪ್ ಅಲ್ಲಿ, ಪ್ರೈಮರಿ ಗ್ರೋತ್ ಮತ್ತೆ ಸೆಕೆಂಡರಿ ಗ್ರೋತ್ ಅಲ್ಲಿ ಅಲ್ವಾ. ಹಾಗಾಗಿ ಮೆರಿಸ್ಟೆಮ್, ಎಪಿಕಲ್ ಮೆರಿಸ್ಟೆಮ್, ಲ್ಯಾಟರಲ್ ಮೆರಿಸ್ಟೆಮ್, ವ್ಯಾಸ್ಕ್ಯುಲರ್ ಕೇಂಬಿಯಂ ಅಂಡ್ ಕಾರ್ಕ್ ಕೇಂಬಿಯಂ. ಈ ಲ್ಯಾಟರಲ್ ಮೆರಿಸ್ಟೆಮ್, ವ್ಯಾಸ್ಕ್ಯುಲರ್ ಕೇಮಿಯಂ ಅಂಡ್ ಕಾರ್ಕ್ ಕೇಂಬಿಯಂ ಕಂಪ್ಲೀಟ್ ಆಗಿ ಸೆಕೆಂಡರಿ ಗ್ರೋತ್ ಅಲ್ಲಿ ನಾವು ನೋಡ್ಬೋದು. ಸೆಕೆಂಡರಿ ಗ್ರೋತ್ ಟೈಪ್ ಅಲ್ಲಿ ನೋಡ್ಬೋದು. ಹಾಗಾಗಿ ಎಪಿಕಲ್ ಮೆರಿಸ್ಟೆಮ್ ಮಾತ್ರ, ಅಂದ್ರೇನು, ಚಿಗುರು ಅಂತ ಹೇಳ್ತೀವಲ್ವಾ, ಅಂದ್ರೆ ಟಾಪ್ ಲೇಯರ್ ಅಲ್ಲಿ ಇರುತ್ತೆ, ಟಾಪ್ ಅಲ್ಲಿ ಇರುವಂತದ್ದು. ಇದು ಏನ್ ಮಾಡುತ್ತೆ, ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಜೊತೆಗೆ ಆಕ್ಟಿವ್ ಆಗಿರುತ್ತೆ, ವಿಗರಸ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಪ್ರೈಮರಿ ಗ್ರೋತ್ಗೆ ಹೆಲ್ಪ್ ಮಾಡುವಂಥದ್ದು. ಸೊ apical meristem is a perfect answer for primary growth of the plant. Which of the following meristem is not responsible for the secondary growth of the plants? Lateral meristem, vascular cambium, apical meristem, cork cambium. ಥರ್ಡ್ ಕ್ವಶನ್ಸ್ಗೂ ಫೋರ್ತ್ ಕ್ವಶನ್ಗೂ ಕೂಡ ಒಂದೇ ಆನ್ಸರ್ ಇದೆ, ಆದ್ರೆ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾಟ್ ರೆಸ್ಪಾನ್ಸಿಬಲ್, ಯಾವುದೋ ಒಂದು ಮೆರಿಸ್ಟೆಮ್ ಟೈಪ್ ಏನಿದೆ, ಸೆಕೆಂಡರಿ ಗ್ರೋತ್ ಅನ್ನ ಅದು ತೋರಿಸೋದಿಲ್ಲ, ಸೆಕೆಂಡರಿ ಗ್ರೋತ್ ಆಗೋದಕ್ಕೆ ಅದು ಹೆಲ್ಪ್ ಮಾಡೋದಿಲ್ಲ. ಓಕೆನಾ. ಲ್ಯಾಟರಲ್ ಮೆರಿಸ್ಟೆಮ್ ಕೂಡ ಸೆಕೆಂಡರಿ ಗ್ರೋತ್ ನ ಹೆಲ್ಪ್ ಮಾಡುತ್ತೆ. ವ್ಯಾಸ್ಕ್ಯುಲರ್ ಕೇಂಬಿಯಂ ಕೂಡ ಸೆಕೆಂಡರಿ ಗ್ರೋತ್ ಅಲ್ಲಿ ನೋಡ್ಬೋದು. ಕಾರ್ಕ್ ಕೇಂಬಿಯಂ ಅಲ್ಲೂ ಕೂಡ ನಾವು ಸೆಕೆಂಡರಿ ಗ್ರೋತ್ ನ ಪ್ರಾಪರ್ ಆಗಿ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಎಪಿಕಲ್ ಮೆರಿಸ್ಟೆಮ್ ಮಾತ್ರ ಏನ್ ಮಾಡ್ಬೋದು, ನಾವು ಪ್ರೈಮರಿ ಗ್ರೋತ್ ಸೆಂಟರ್ ಅಲ್ಲಿ ನೋಡ್ಬೋದು. ಹಾಗಾಗಿ ಪ್ರಾಪರ್ ಆಗಿರುವಂತದ್ದು ಯಾವುದು, ಸಿ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಓದ್ಕೊಳ್ಬೇಕು, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ದೆನ್ ಗ್ರೋತ್ ಈಸ್ ಕಾನ್ಸಿಕ್ವೆನ್ಸಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್. ಗ್ರೋತ್ ಅಥವಾ ಬೆಳವಣಿಗೆ ಅನ್ನೋದು ಯಾವುದೋ ಒಂದು ಸೀಕ್ವೆನ್ಸ್ ಇರುತ್ತೆ, ಒಂದು ಸರಣಿ ಪ್ರಕ್ರಿಯೆ. ಅದು ಯಾವುದು ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ಪ್ರೋಟೋಪ್ಲಾಸಮ್, ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ DNA, ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ಸೈಟೋಪ್ಲಾಸಮ್, ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ RNA. ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಸೈಟೋಪ್ಲಾಸಮ್, RNA, DNA ಇವೆಲ್ಲ ಏನಿದೆ, ಕೆಲವೊಂದು ಸಿಚುವೇಶನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಸೆಲ್ ಡಿವಿಷನ್, ವಿಭಾಗ ಆಗುವಂಥದ್ದು. ಸೆಲ್ಗಳು ಭಾಗ ಆಗುವಂತ ಸಮಯದಲ್ಲಿ ಮಾತ್ರ, ಟೈಮ್ ಅಲ್ಲಿ ಮಾತ್ರ ಏನಾಗುತ್ತೆ, ಈ ಕಂಪೋನೆಂಟ್ ಗಳೆಲ್ಲ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಆದ್ರೆ ನಮ್ಗೆ ಏನ್ ಕೇಳ್ತಿದ್ದಾರೆ ಇಲ್ಲಿ, ಗ್ರೋತ್ಗೆ ಬೇಕಾಗುವಂಥದ್ದು. ನಾವಿಲ್ಲಿ ಭಾಗ ಆಗೋದನ್ನ ನೋಡ್ತಾ ಇಲ್ಲ, ಬೆಳವಣಿಗೆ ಆಗ್ಬೇಕು ಅಂದ್ರೆ ಜೆರಾಕ್ಸ್ ಕಾಪಿಕ್ಕಿಂತನೂ ಮೇಲೆ ನೆಕ್ಸ್ಟ್ ಲೆವೆಲ್ಗೆ ನೋಡ್ಬೇಕು. ಗ್ರೋತ್ ಇಸ್ ಅ ಕಾನ್ಸಿಕ್ವೆನ್ಸಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್, ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ಪ್ರೋಟೋಪ್ಲಾಸಮ್. ನಾವೀಗ ಒಂದು ಪ್ಲಾಂಟ್ ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೇನಾಗುತ್ತೆ, ಈ ಪ್ರೋಟೋಪ್ಲಾಸಮ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್ ಏನಿದೆ, ದಟ್ ಈಸ್ ಇನ್ಕ್ರೀಸ್ಡ್ ಇನ್ ಅ ಗ್ರೋತ್ ಕಂಡೀಷನ್. ಯಾಕೆ ಇದು ಇನ್ಕ್ರೀಸ್ ಆಗ್ಬೇಕು, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ಎನ್ಸೈಮ್ಸ್.
ಅಲ್ವಾ? ಇದನ್ನ ನೀವು ಕನ್ನಡದಲ್ಲಿ ಹೇಳೋದಾದ್ರೆ ಕಿಣ್ವಗಳು, ಮೈಟೊಕಾಂಡ್ರಿಯಾ, ಗಾಲ್ಗಿ ಬಾಡೀಸ್, ರೈಬೋಸೋಮ್ಸ್, ಎನ್ಸೈಮ್ಸ್ಗಳು ಅಂದ್ರೆ ಕಿಣ್ವಗಳು ಎಲ್ಲದೂ ಕೂಡ ಇರುತ್ತೆ ಇದರಲ್ಲಿ. ಹಾಗಾಗಿ ಇದು ಗ್ರೋತ್ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್, ಮತ್ತೆ ಅದ್ರ ಕಂಪೋನೆಂಟ್ ಕೂಡ ಜಾಸ್ತಿ ಆಗ್ಬೇಕು. ಹಾಗಾಗಿ ಫಸ್ಟ್ ಅನ್ನೋದು ಕರೆಕ್ಟ್ ಆಗಿರುವಂತದ್ದು. ಓಕೆನಾ? ಜೊತೆಗೆ ಇಲ್ಲಿ ವಾಟರ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಗೆ ಬೆಳವಣಿಗೆಗೆ, ಗ್ರೋತಿಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇಸ್ one single maize root apical meristem can give rise to how many new cells per hour? ನಾನು ಆಲ್ರೆಡಿ ಇದನ್ನ ಸ್ಲೈಡ್ ಅಲ್ಲಿ ಹೇಳಿದ್ದೀನಿ. ಎಪಿಕಲ್ ಅಲ್ವಾ ಅಂದ್ರೇನು? ಲಾಸ್ಟ್ ಪೋರ್ಷನ್ ಇದೇನಿದೆ ಟಾಪ್ ಆಫ್ ದ ಅಥವಾ ಟಿಪ್ ಆಫ್ ದ ರೂಟ್. ಈ ಎಪಿಕಲ್ ಮೆರಿಸ್ಟಮ್ ಏನಿದೆ ರೂಟ್ ಅಲ್ಲಿ ಪ್ರೋಟೋಪ್ಲಾಸ್ಮ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಆಕ್ಟಿವ್ ಆಗಿ ಗ್ರೋ ಆಗ್ತಾ ಇರುತ್ತೆ. ಎಷ್ಟು ಟೈಮ್ ಗ್ರೋ ಆಗುತ್ತೆ ಅಂತಂದ್ರೆ ನ್ಯೂ ಸೆಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಅದು ಬರೀ 1 ಅವರಿಗೆ. ಅಂದ್ರೇನು? 1 ತಾಸಲ್ಲಿ ನೀವು ಎಷ್ಟು ಸೆಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? 17,500 ಸೆಲ್ಸ್ ಅಲ್ವಾ? ಅಷ್ಟು ವರ್ಡ್ಸ್ ನಮ್ಗೆ ಬರೆಯಕ್ಕಾಗತ್ತಾ 1 ಅವರ್ ಅಲ್ಲಿ? ಇಲ್ಲ. ಆದ್ರೆ ಪ್ಲಾಂಟ್ಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪ್ರಾಪರ್ ಆನ್ಸರ್ ಇಸ್ 17,500. 17,000 ಅಂತ ಬರೋದು ಕೂಡ ರಾಂಗ್ ಆಗುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ ನ ನೀವು ಬರೀಬೇಕು, 17,500. ಓಕೆ. In how many phases the period of growth is divided? 1, 2, 3 and 4. ಈ ಕ್ವಶನ್ ಅರ್ಥ ಆಗ್ತಿದೆಯಾ? ಹೌ ಮೆನಿ ಫೇಸಸ್, ಎಷ್ಟು ಹಂತದಲ್ಲಿ, ಫೇಸ್ ಕೇಳಿದಿರಾ? ಫೇಸಸ್ ಆಫ್ ದ ಪೀರಿಯಡ್ ಆಫ್ ಗ್ರೋತ್. ಇಲ್ಲಿ ಪೀರಿಯಡ್ ಅಂತ ಕೂಡ ಇದೆ. ಹೌ ಮೆನಿ ಫೇಸಸ್? ಎಷ್ಟಿದೆ? ಪೀರಿಯಡ್ ಅನ್ನೋದು ಟೈಮ್ ಅನ್ನ ಹೇಳುತ್ತೆ. ಟೈಮ್ ಆಫ್ ಗ್ರೋತ್ ಈಸ್ ಡಿವೈಡೆಡ್ ಫೇಸಸ್. ನಮ್ಗೆ ಗೊತ್ತಿರುವಂತದ್ದು ಗ್ರೋತ್ ರೇಟ್ ಅಲ್ಲಿ ಯೂಶುವಲಿ ಅರಿಥಮೆಟಿಕ್ ಮತ್ತೆ ಜಿಯೋಮೆಟ್ರಿಕಲ್ ಅನ್ನೋದು ಗೊತ್ತಿದೆ. ಆದ್ರೆ ನಾವು ಅದಕ್ಕಿಂತ ಮುಂಚೆ ಒಂದು ಸೆಷನ್ ನಾವು ನೋಡಿದ್ವಿ ಅಲ್ವಾ? ಒಂದು ಕಾನ್ಸೆಪ್ಟ್ ಅನ್ನ ನೋಡಿದ್ವಿ. ಯಾವುದು? ಒಂದು ಇನಿಷಿಯಲ್ ಫೇಸ್ ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಸಸಿ ಆಗುವಂಥದ್ದು, ಅದನ್ನ ಜೆವೆನೈಲ್ ಅಂತ ಕಂಡೀಷನ್ ಕೂಡ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ಎಲಾಂಗೇಷನ್ ಫೇಸ್. ಥರ್ಡ್ ಬಂದು ಮ್ಯಾಚುರೇಷನ್. ನೆನಪಿದೆಯಾ? ಮ್ಯಾಚುರೇಷನ್ ಫೇಸ್. ಈ 3 ಫೇಸ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಗೆ ಕಂಪ್ಲೀಟ್ ಆಗಿ ಒಂದು ಪ್ಲಾಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಕರೆಕ್ಟ್ ಒನ್ ಇಸ್ 3 phases ಆಫ್ ಗ್ರೋತ್ ಪೀರಿಯಡ್ ಅಲ್ಲಿ ನಾವು ಅದನ್ನ ನೋಡ್ಬೋದು. ಓಕೆ. ದ ರೂಟ್ ಅಂಡ್ ಶೂಟ್ ಅಪೆಕ್ಸ್. ದ ರೂಟ್, ನೀವು ಈ ಕ್ವಶನ್ ಓದುವಾಗ ಸ್ವಲ್ಪ ಇಮ್ಯಾಜಿನರಿ ವರ್ಡ್ಗೆ ಹೋಗ್ಬೇಕು. ರೂಟ್ ಶೂಟ್ ಅಂದ್ರೆ 2. ರೂಟ್ ಶೂಟ್ ಅಪೆಕ್ಸ್ ಆಫ್ ಅ ಪ್ಲಾಂಟ್ ರಿಪ್ರೆಸೆಂಟ್ ವಿಚ್ ಫೇಸ್ ಆಫ್ ದ ಗ್ರೋತ್? ಅಗೇನ್ ಇಲ್ಲಿ ಕೇಳಿದ್ದಾರೆ ವಿಚ್ ಫೇಸ್ ಆಫ್ ದ ಗ್ರೋತ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಟಿಪ್ ಆಫ್ ದ ರೂಟ್, ಟಿಪ್ ಆಫ್ ದ ಅಥವಾ ಸ್ಟಾರ್ಟಿಂಗ್ ಪೋರ್ಷನ್ ಆಫ್ ದ ಶೂಟ್ ಅಂದ್ರೆ ಏನು? ಕಾಂಡ ಅಥವಾ ಸ್ಟೆಮ್ ಅಂತ ಕೂಡ ನಾವು ಹೇಳ್ಬೋದು. ಇದನ್ನ ನಾವು, ಇದು ರಿಪ್ರೆಸೆಂಟ್ ಏನ್ ಮಾಡುತ್ತೆ, ಯಾವ ಫೇಸ್ ಅಲ್ಲಿ ನಾವು ಇದನ್ನ ಮ್ಯಾಕ್ಸಿಮಮ್ ಆಗಿ ನೋಡ್ಬೋದು? ಒಂದು ಮ್ಯಾಚುರೇಷನ್, ಎಲಾಂಗೇಷನ್, ಮೆರಿಸ್ಟಮ್ಯಾಟಿಕ್ ಅಂಡ್ ಎಲಿವೇಶನ್. ಮ್ಯಾಚುರೇಷನ್ ಅಂತಂದ್ರೆ ನಾವು ಈ ಪೊಸಿಷನ್ ಅಪೆಕ್ಸ್, ಶೂಟ್ ಅಪೆಕ್ಸ್ ಅಥವಾ ರೂಟ್ ಅಪೆಕ್ಸ್ ಅನ್ನ ನಾವು ತುಂಬಾ ನೋಡೋದಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ಆಗಿ ಗ್ರೋ ಆಗಿರುವಂತದ್ದು. ಎಲಾಂಗೇಷನ್ ಪೀರಿಯಡ್ ಅಲ್ಲೂ ಕೂಡ ನಾವು ಇದನ್ನ ನೋಡಕ್ಕಾಗಲ್ಲ, ಯಾಕಂದ್ರೆ ಶೂಟ್ ಅಥವಾ ರೂಟಿನ ನೆಕ್ಸ್ಟ್ ಪೊಸಿಷನ್
ಅದರಲ್ಲಿ ನಾವು ಎಲಾಂಗೇಶನ್ ನ ನೋಡ್ಬೋದು ಇಲ್ಲಿ. ಓಕೆನಾ? ಹಾಗಾದ್ರೆ ಮೆರಿಸ್ಟೆಮ್ಯಾಟಿಕ್ ರೀಜನ್ ಅಲ್ಲಿ ಮಾತ್ರ ನಾವೇನ್ ನೋಡ್ಬೋದು, ಶೂಟ್ ಅಪೆಕ್ಸ್ ಅಥವಾ ರೂಟ್ ಅಪೆಕ್ಸ್ ಅನ್ನ ನೋಡ್ಬೋದು. ಇಲ್ಲಿ ಎಲಿವೇಶನ್ ಅನ್ನೋದು ಔಟ್ ಆಫ್ ದ ಕಂಡೀಷನ್. ಔಟ್ ಆಫ್ ದ ಕಂಡೀಷನ್ ಅಂದ್ರೆ ಈ ಕಾನ್ಸೆಪ್ಟ್ ಗೆ ಬಿಲಾಂಗ್ ಆಗುದಿಲ್ಲ. ಹಾಗಾಗಿ ಮೆರಿಸ್ಟೆಮ್ಯಾಟಿಕ್ ಕಂಡೀಷನ್ ಅನ್ನೋದು ಈ ಪೊಸಿಷನ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? Which of the following is not a characteristic of the cell wall of root apex meristem? Which of the following is not a characteristic of the cell wall of root apex meristem? Option: secondary in nature, thin, cellulosic, abundant, plasmodesmatal ಕಂಡೀಷನ್. ಇದು ಅರ್ಥ ಆಯ್ತಾ? ಕ್ವಶನ್ ಅರ್ಥ ಆಯ್ತಾ ನಿಮ್ಗೆ? ರೂಟ್ ಅಪೆಕ್ಸ್ ಮೆರಿಸ್ಟೆಮ್ ಅಲ್ಲಿ ಸೆಲ್ ವಾಲ್ಗಳು ಒಂದಷ್ಟು ಕ್ಯಾರೆಕ್ಟರ್ ನ ಶೋ ಮಾಡುತ್ತೆ. ಆಯ್ತಾ? ಇಲ್ಲಿ ಆಪ್ಷನ್ ಕೂಡ ಅದೇ ತರ ಕೊಟ್ಟಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಂದ್ರೆ ಪ್ರೈಮರಿ ಗ್ರೋತ್ ಅಲ್ಲಿ ಇದೆಯಾ, ಅಥವಾ ಥಿನ್ ಆಗಿದೆಯಾ, ಸೆಲ್ಯುಲೋಸ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆಯಾ, ಅಥವಾ ಸೆಲ್ಯುಲೋಸ್ ಕಂಟೆಂಟ್ ಇದೆಯಾ ಅನ್ನೋದನ್ನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಆಪ್ಷನ್ ಏನ್ ಹೇಳಿದ್ದಾರೆ, ಪ್ಲಾಸ್ಮೋಡೆಸ್ಮೆಟಲ್ ಕಂಡೀಷನ್. ನಾನು ಇಲ್ಲೊಂದು ಡೈಗ್ರಾಮ್ ಹಾಕ್ತೀನಿ ನೋಡಿ. ಇದನ್ನ ಡೆಸ್ಮೆಟಲ್ ಕಂಡೀಷನ್ ಅಥವಾ ಕನೆಕ್ಷನ್ ಅಂತ ಹೇಳ್ತೀವಿ. ಒಂದ್ ಸೆಲ್, ಇದು ಒಂದು ಪ್ಲಾಂಟ್ ಸೆಲ್, ಇದು ಎರಡನೇ ಪ್ಲಾಂಟ್ ಸೆಲ್. ಈ ಎರಡು ಸೆಲ್ಗಳ ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ. ಇದನ್ನೇ ನಾವು ಏನ್ ಹೇಳ್ತೀವಿ, ತುಂಬಾ ಥಿನ್ ಆಗಿರುತ್ತೆ, ತುಂಬಾ ಜಾಸ್ತಿ ಥಿಕ್ ಆಗಿರೋದಿಲ್ಲ. ಇದೊಂಥರ ಫ್ಲೂಯಿಡ್ ಲೇಯರ್ ತರ ಇರುತ್ತೆ. ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ಗೆ ಕನೆಕ್ಷನ್. ಯಾಕಂದ್ರೆ ನೀವು ಝೈಲಮ್ ಥ್ರೂ ವಾಟರ್ ಫ್ಲೋ ಆಗ್ಬೇಕಲ್ಲ, ಐ ಮೀನ್ ಫ್ಲೋಯಮ್ ಥ್ರೂ ಕೂಡ ಫುಡ್ ಫ್ಲೋ ಆಗ್ಬೇಕು. ಆಗ ಒಂದಷ್ಟು ಸ್ವಲ್ಪ ಜಾಗ ಬೇಕಲ್ವಾ, ಆ ಜಾಗನ ಯಾವುದು ಪ್ರೊವೈಡ್ ಮಾಡುತ್ತೆ, ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನ್. ಈ ತರ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಕನೆಕ್ಷನ್ ನ ಕ್ರಿಯೇಟ್ ಮಾಡುತ್ತೆ. ಅದನ್ನ ನಾವ್ ಯಾವಾಗ ನೋಡ್ಬೋದು, ಓನ್ಲಿ ಇನ್ ಮ್ಯಾಚ್ಯೂರ್ಡ್ ಪ್ಲಾಂಟ್ ಅಲ್ಲಿ ಅಥವಾ ಸೆಕೆಂಡರಿ ಗ್ರೋತ್ ಅಲ್ಲಿ ನಾವು ಅದನ್ನ ಸೆಕೆಂಡರಿ ಗ್ರೋತ್ ಫೇಸ್ ಅಲ್ಲಿ ನೋಡ್ಬೋದು. ಮ್ಯಾಚ್ಯೂರ್ಡ್ ಕಂಡೀಷನ್ ಅಲ್ಲೂ ನಾವು ತುಂಬಾ ಚೆನ್ನಾಗಿ ನೋಡ್ತೀವಿ. ಸೆಕೆಂಡರಿ ಗ್ರೋತ್ ಕಂಡೀಷನ್ ಅಲ್ಲಿ ಅದು ಜಸ್ಟ್ ಡೆವಲಪ್ ಆಗ್ತಾ ಇರುತ್ತೆ. ಮ್ಯಾಚ್ಯೂರ್ಡ್ ಅಲ್ಲಿ ತುಂಬಾ ಅಬಂಡೆಂಟ್ ಆಗಿ ನಾವು ನೋಡ್ತೀವಿ. ಹಾಗಾದ್ರೆ ಇದು ಅಲ್ಲ ಅಂತ ಗೊತ್ತಾಯ್ತು. ಇನ್ನೊಂದು ಅಂದ್ರೆ ಸೆಲ್ಯುಲೋಸಿಕ್ ಕಂಟೆಂಟ್ ಕೂಡ ಹೆವಿ ಇರುತ್ತೆ ಎಲ್ಲಿ, ಸೆಕೆಂಡರಿ ಗ್ರೋತ್ ಅಲ್ಲಿ ಮತ್ತೆ ಮ್ಯಾಚ್ಯೂರ್ಡ್ ಕಂಡೀಷನ್ ಅಲ್ಲಿ. ಥಿನ್ ಇರೋದು ಯಾವಾಗ, ಓನ್ಲಿ ಇನ್ ಪ್ರೈಮರಿ ಗ್ರೋತ್. ಸೆಲ್ ವಾಲ್ ಅಥವಾ ಹೋಲ್ ಸೆಲ್ ಕಂಪೋನೆಂಟ್ ಏನಿದೆ ತುಂಬಾ ಥಿನ್ ಆಗಿರುತ್ತೆ, ಸೆನ್ಸಿಟಿವ್ ಕೂಡ ಆಗಿರುತ್ತೆ. ಹಾಗಾಗಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಸೆಲ್ ವಾಲ್ಸ್ ಆಫ್ ದ ರೂಟ್ ಅಪೆಕ್ಸ್ ಮೆರಿಸ್ಟೆಮ್ ಅಂತ ಕೇಳಿರೋದು. ಹಾಗಾಗಿ ನಮ್ಗೆ ಏನ್ ಕರೆಕ್ಟ್ ಆಗಿರೋದು ಗೊತ್ತಾಗುತ್ತೆ ಇಲ್ಲಿ, ಸೆಕೆಂಡರಿ ಇನ್ ನೇಚರ್ ಅಂತ ನಾವು ಯೂಶುವಲ್ ಆಗಿ ಹೇಳ್ಬೋದು. ಓಕೆನಾ? ಎಸ್. Which of the following is not the characteristic of the cells of phase of elongation? Elongation phase ಅಲ್ಲಿರುವಂತ ಸೆಲ್ಸ್ ಏನಿದೆ, ಒಂದಷ್ಟು ಕ್ಯಾರೆಕ್ಟರ್ಸ್ ನ ಅಥವಾ ಬಿಹೇವಿಯರ್ ಅನ್ನ ಶೋ ಮಾಡುತ್ತೆ. ಅಲ್ಲಿ ಕ್ಯಾರೆಕ್ಟರ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಅಲ್ಲ, ಅದನ್ನ ನಾವು ಯಾವುದು ಅಂತ ನೋಡ್ಬೇಕು. ಎಲಾಂಗೇಶನ್ ಫೇಸ್ ಅಲ್ಲಿರುವಂತ ಒಂದು ಸೆಲ್. ಆಯ್ತಾ? ಈ ಕ್ವಶನ್ ಅರ್ಥ ಹೀಗೆ: ಇನ್ಕ್ರೀಸ್ಡ್ ವ್ಯಾಕ್ಯುಲೇಷನ್, ಸೆಲ್ ಎನ್ಲಾರ್ಜ್ಮೆಂಟ್, ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನ್, ಸೆಲ್ ವಾಲ್ ಡಿಪೋಸಿಷನ್. ಇದ್ರಲ್ಲಿ ನಾವು ಯಾವ್ದನ್ನ ಚೂಸ್ ಮಾಡ್ಬೋದು? ಪ್ಲಾಸ್ಮೋಡೆಸ್ಮೆಟಲ್ ಕಂಡೀಷನ್ ಅನ್ನ ನಾವು ಚೂಸ್ ಮಾಡ್ಬೋದು. ಯಾಕೆ ಅಂತಂದ್ರೆ ಕನೆಕ್ಷನ್ ಆಗೋದು ಯಾವಾಗ, ಎಲಾಂಗೇಶನ್ ಫೇಸ್ ಅಲ್ಲಿ ಕನೆಕ್ಷನ್ ಆಗೋದಿಲ್ಲ. ಮ್ಯಾಚ್ಯೂರ್ಡ್ ಫೇಸ್ ಅಲ್ಲಿ
ತುಂಬಾ ಪ್ರಾಮಿನೆಂಟ್ ಆಗಿ ಕನೆಕ್ಷನ್ ಆಗ್ತಾ ಇರುತ್ತೆ. ಓಕೆ, ಹಾಗಾಗಿ ನಾಟ್ ಅ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಸೊ ದ ಪ್ರಾಪರ್ ಒನ್ ಇಸ್ ಸಿ. Which zone lies next to the phase of elongation? Elongation ಆಗುವಾಗ ಇದನ್ನ ನಾವು ಅಪೆಕ್ಸ್ ಅಂದ್ರೇನು ಮೆರಿಸ್ಟಮ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಶೂಟ್ ಅಥವಾ ರೂಟ್ ಎಂದು ಇಲ್ಲೇನಾಗುತ್ತೆ, ಎಲಾಂಗೇಶನ್ ಫೇಸ್ ಬರುತ್ತೆ. ಎಲಾಂಗೇಶನ್ ಹಂತ ಬರುತ್ತೆ. ಈ ಎಲಾಂಗೇಶನ್ ನಂತರದ ಹಂತ ಯಾವುದಿದೆ ಅಂತ ಕೇಳಿರೋದು. ಫೇಸ್ ಆಫ್ ಮ್ಯಾಚುರೇಷನ್, ಮೆರಿಸ್ಟಮ್ಯಾಟಿಕ್ ಝೋನ್, ಝೋನ್ ಆಫ್ ಎನ್ಲಾರ್ಜ್ಮೆಂಟ್ ಅಂಡ್ ರೂಟ್ ಕ್ಯಾಪ್. ಇಲ್ಲಿ ಸಿಂಪಲ್ ಆಗಿ ಕೇಳಿರೋದು ಝೋನ್ ಲೈಸ್ ನೆಕ್ಸ್ಟ್ ಟು ದ ಫೇಸ್ ಆಫ್ ಎಲಾಂಗೇಶನ್. ಎಲಾಂಗೇಶನ್ ಬರುವಂತದ್ದು ಎಲ್ಲಿ ನಾವು ರೂಟ್ ಅಲ್ಲೂ ಕೂಡ ಸಮ್ ಅಮೌಂಟ್ ಅಲ್ಲಿ ನೋಡ್ಬೋದು, ಶೂಟ್ ಅಲ್ಲಿ ಮ್ಯಾಕ್ಸಿಮಮ್ ನೋಡ್ತೀವಿ. ಹಾಗಾಗಿ ಯಾವ ಫೇಸ್ ಅನ್ನ ನಾವು ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕಿಲ್ಲಿ? ಫೇಸ್ ಆಫ್ ಮ್ಯಾಚುರೇಷನ್. ವೆರಿ ಸಿಂಪಲ್ ಇದೆ, ತುಂಬಾ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಏನು ಶೂಟ್ ಆದ್ರೂ ಅಷ್ಟೇ, ರೂಟ್ ಆದ್ರೂ ಅಷ್ಟೇ. ಎಲಾಂಗೇಶನ್ ಆದ್ಮೇಲೆ ಏನಾಗ್ಬೇಕು, ಇಲ್ಲಿ ಮ್ಯಾಚುರೇಷನ್ ಫೇಸ್ ಬರಲೇಬೇಕು. ಹಾಗಾಗಿ ಪ್ರಾಪರ್ ಒನ್ ಇಸ್ ಎ. ಓಕೆ, yes. All the cells of the plant are descendant of which of the following? ಡಿಸೆಂಡೆಂಟ್ ಅಂದ್ರೇನು? ಒಂದು ಸೆಲ್ ಇಂದ ನಂತರದಲ್ಲಿ ಬಂದಿರುವಂತ ಎಲ್ಲಾ ಸೆಲ್ಗಳು ಅಂತ ಹೇಳಿ ನಾವು ಹೇಳುವಂಥದ್ದು. ಅದ್ರ ಮೀನಿಂಗ್ ಹಾಗೆ. ನಂತರದ ಅಂದ್ರೇನು? ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಾತ ಇರ್ತಾರಲ್ಲ, ತಾತದಿಂದ ನೀವೆಲ್ಲ ಬಂದಿದ್ದೀರಿ ಅಥವಾ ಆ ಒಂದು ಕುಟುಂಬದಿಂದ ಬಂದಿದ್ದೀರಿ ಅಂತೆಲ್ಲ ಹೇಳ್ತೀರಲ್ವಾ, ಅದೇ ತರ ಒಂದು ಪ್ಲಾಂಟ್ ಡೆವಲಪ್ ಆಗ್ಬೇಕು ಅಂತಾದ್ರೆ ಒಬ್ಬ ಸಿಂಗಲ್ ಸೆಲ್ ಇರುತ್ತೆ, ಅಥವಾ ಆ ಒಂದು ಕಂಪ್ಲೀಟ್ ಆಗಿ ಒಂದು ಹೋಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಅದು ಯಾವುದು ಅಂತ ಕೇಳಿರೋದು. ಅಪಿಕಲ್ ಟಿಶ್ಯೂ, ಇಂಟರ್ಕ್ಯಾಲರಿ ಟಿಶ್ಯೂ, ಮೆರಿಸ್ಟಮ್ ಅಂಡ್ ಝೈಗೋಟ್. ನಾವು ನೋಡಿದ್ದೀವಿ ಆಲ್ರೆಡಿ. ಒಂದು ಝೈಗೋಟ್ ಇಂದ ನಮ್ಗೆ ಎಂಬ್ರಿಯೋ ಆಗುತ್ತೆ. ಝೈಗೋಟ್ ಒಂದು ಸಿಂಗಲ್ ಸೆಲ್ ಇರುವಂತದ್ದು, ಆಮೇಲೆ ಎಂಬ್ರಿಯೋ, ಆಮೇಲೆ ಮತ್ತೆ ಅದು ರೂಟ್ ಆಗಿ ಶೂಟ್ ಆಗಿ ಡೆವಲಪ್ ಆಗುತ್ತೆ. ದೆನ್ ಫೈನಲಿ ಒಂದು ಪ್ಲಾಂಟ್ ಬರ್ತಾ ಹೋಗುತ್ತೆ. ಹಾಗಾಗಿ ಡಿ ನಮ್ಗೆ ಪ್ರಾಪರ್ ಆಗಿರುವಂತ ಒಂದು ಆನ್ಸರ್. ಡೆವಲಪ್ಮೆಂಟ್ ಈಸ್ ದ ಸಮ್ ಆಫ್ ಹೌ ಮೆನಿ ಪ್ರಾಸೆಸಸ್? ಬೆಳವಣಿಗೆ, ಡೆವಲಪ್ಮೆಂಟ್ ಅಲ್ವಾ? ಗ್ರೋತ್ ಅಂಡ್ ದೆನ್ ಡೆವಲಪ್ಮೆಂಟ್ ಈಸ್ ದ ಸಮ್ ಆಫ್ ಹೌ ಮೆನಿ ಪ್ರಾಸೆಸಸ್. ಸಮ್ ಅಂತಂದ್ರೆ ಯಾವುದರ ಒಂದು ಒಟ್ಟುಗೂಡಿಕೆಯಿಂದ ನಮ್ಗೆ ಡೆವಲಪ್ಮೆಂಟ್ ಅನ್ನೋದು ಸಿಗುತ್ತೆ ಅಂತ ಕೇಳಿರುವಂಥದ್ದು. 1, 2, 3 and 4. 2 is the correct one. ಯಾಕೆ 2? ಒಂದು ಗ್ರೋತ್, ಇನ್ನೊಂದು ಡಿಫ್ರೆನ್ಶಿಯೇಷನ್. ಈ ಎರಡು ಹಂತದಿಂದ ನಮ್ಗೆ ಏನಾಗುತ್ತೆ, ಒಂದು ತುಂಬಾ ಮೆಚೂರ್ಡ್ ಆಗಿರುವಂತ ಒಂದು ಪ್ಲಾಂಟ್ ಸಿಗ್ತಾ ಹೋಗುತ್ತೆ. ಗ್ರೋತ್ ಅಂದ್ರೇನು? ಚಿಕ್ಕ ಸಸಿಯಿಂದ ಹಿಡಿದು ದೊಡ್ಡ ಒಂದು ಮಧ್ಯಮ ಅಥವಾ ಮೀಡಿಯಂ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಡಿಫ್ರೆನ್ಶಿಯೇಷನ್ ಅಂದ್ರೇನು? ನಮ್ಗೆ ಒಂದು ಹಂತದಲ್ಲಿ, ಯಾವ ಹಂತದಲ್ಲಿ? ಮ್ಯಾಚುರೇಷನ್ ಹಂತದಲ್ಲಿ ಫ್ಲವರ್ ಬಿಡಕ್ ಸ್ಟಾರ್ಟ್ ಆಗುತ್ತೆ, ಫ್ರೂಟ್ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಎಲ್ಲಿ ನೋಡ್ಬೋದು ಪ್ರಾಪರ್ ಆಗಿ? ಡಿಫ್ರೆನ್ಶಿಯೇಷನ್ ಪ್ರೊಸೆಸ್ ಅಲ್ಲಿ ಅಥವಾ ಹಂತದಲ್ಲಿ ನೋಡ್ಬೋದು. ಹಾಗಾಗಿ ದ ಕಂಪ್ಲೀಟ್ ಡೆವಲಪ್ಮೆಂಟ್ ಅನ್ನ ನಾವು 2 ಫೇಸಸ್ ಅಲ್ಲಿ ನೋಡ್ತೀವಿ. ಯಾವ್ದದು? ಗ್ರೋತ್ ಅಂಡ್ ಡಿಫ್ರೆನ್ಶಿಯೇಷನ್. ಹಾಗಾಗಿ ಬಿ ಇಸ್ ದ ಪ್ರಾಪರ್ ಒನ್. What is the first step in the process of plant growth? First step in the process of plant growth. ಒಂದು ಸಸಿ ಆಗ್ಬೇಕು ಅಂತಾದ್ರೆ, ಒಂದು ಗಿಡ ಚೆನ್ನಾಗ್ ಆಗ್ಬೇಕು, ಗ್ರೋತ್ ಆಗ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು? ಗೊತ್ತಿರುವಂತ ಒಂದು ನಾಲೆಜ್, ಕಾಮನ್ ಸೆನ್ಸ್ ಏನು ಅಂತಂದ್ರೆ ಬೀಜ ಇರಬೇಕು ಅನ್ನೋದು. ಸೀಡ್, ಅದರಲ್ಲಿ ಒಂದು ಟರ್ಮಿನಾಲಜಿ ಇದೆ. ಯಾವುದು? ಸೀಡ್ ಫರ್ಮೆಂಟೇಶನ್, ಸೀಡ್ ಡೆಸಿಕೇಶನ್, ಸೀಡ್ ಜರ್ಮಿನೇಷನ್, ಸೀಡ್ ಡಾಮೆನ್ಸಿ. ಅಫ್ಕೋರ್ಸ್ ನಮ್ಗೆ ಒಂದು ಮೊಳಕೆ ಬಂದ್ಮೇಲೆನೆ ಮಾತ್ರ ಏನಾಗುತ್ತೆ, ಬೀಜ ಮೊಳಕೆ ಒಡೆದ್ಮೇಲೆನೆ ಒಂದು ಸಸಿ ಉತ್ಪತ್ತಿ ಆಗುತ್ತೆ ಅಲ್ವಾ? ಹಾಗಾಗಿ ಸೀಡ್ ಜರ್ಮಿನೇಷನ್ ಇಸ್ ದ ಫಸ್ಟ್ ಪಾಯಿಂಟ್ ಅಥವಾ ಫಸ್ಟ್ ಸ್ಟೆಪ್ ಇನ್ ದ ಪ್ರಾಸೆಸ್ ಆಫ್
ಪ್ಲಾಂಟ್ ಗ್ರೋತ್. ಡೆಸಿಕೇಶನ್ ಅಂದ್ರೆ ಏನು? ಒಣಗಿಸೋದು, ಡ್ರೈ ಮಾಡೋದು. ಫರ್ಮೆಂಟೇಶನ್ ಅಂತಂದ್ರೆ ಅದನ್ನ ಕೊಳಸುವಂಥದ್ದು. ಸಿ ಡೋಮೆನ್ಸಿ ಅಂತಂದ್ರೆ ಹಾಗೆ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಗ್ರೋತ್ ಆಗ್ಬೇಕು ಅಂತಂದ್ರೆ ಮೊಳಕೆ ಒಡಿಲೇಬೇಕು. ದಟ್ ಈಸ್ ಅ ಜರ್ಮಿನೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಫಂಡಮೆಂಟಲ್ ಬೇಸಿಕ್, ಫಂಡಮೆಂಟಲ್ ಅಂದ್ರೆ ಏನು? ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಬೀಯಿಂಗ್: ಗ್ರೋತ್, ಡಿಫ್ರೆನ್ಶಿಯೇಷನ್, ಹೈಟ್ ಅಂಡ್ ದೆನ್ ಹಾರ್ಟ್. ಇಲ್ಲೇನ್ ಬರ್ತಾ ಇದೆ? ಪ್ಲಾಂಟ್ ಗ್ರೋತ್ ಅಲ್ಲಿ ಹಾರ್ಟ್ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದೀರಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಬೀಯಿಂಗ್? ನೀವು ಯಾವುದೇ ಜೀವಂತವಾಗಿರುವಂತ ಒಂದು ವಸ್ತು ಅಥವಾ ಜೀವಂತವಾಗಿರುವಂತ ಥಿಂಗ್ ನ ತಗೊಂಡ್ರೆ ಅದರಲ್ಲಿ ಒಂದು ಬೇಸಿಕ್ ಕಂಪೋನೆಂಟ್ ಇರುತ್ತೆ. ಅದು ಯಾವುದು ಅಂತ ಕೇಳಿದ್ದಾರೆ. ಹೈಟ್ ಆಗುತ್ತಾ? ಇಲ್ಲ. ಹಾರ್ಟ್ ಆಗುತ್ತಾ? ಇಲ್ಲ. ಡಿಫ್ರೆನ್ಶಿಯೇಷನ್? ಇಲ್ಲ. ಮತ್ತೇನಾಗ್ಬೇಕು? ಗ್ರೋತ್ ಅನ್ನೋದ್ರೇನು? ಬೆಳವಣಿಗೆ. ಅದು ಆಗ್ಲೇಬೇಕು. ಅದು ಫಂಡಮೆಂಟಲ್ ಕ್ಯಾರೆಕ್ಟರ್. ಹಾಗಾಗಿ ಎ ಇಸ್ ದ ಪ್ರಾಪರ್ ಆನ್ಸರ್. ಓಕೆ. Yes. Which of the following is a characteristic of the cells of the maturation zone? ಇಲ್ಲಿ ನೋಡಿ, ಪ್ರತಿಯೊಂದನ್ನು ಹೇಗೆ ಕ್ವಶನ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಕ್ಯಾರೆಕ್ಟರ್ಸ್, ಫೀಚರ್ಸ್ ಮೇಲೆನೆ ಕ್ವಶನ್ ಮಾಡ್ತಾ ಹೋಗಿರುವಂತದ್ದು. Which of the following is a characteristic of the cells of the maturation zone? ಮ್ಯಾಚೂರ್ಡ್ ಆಗಿರುವಂತ ಒಂದು ಪ್ಲಾಂಟ್ ಇರುತ್ತಲ್ಲ, ಅಥವಾ ಮರ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಮರ ಅಂತ ಹೇಳೋದಾದ್ರೆ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ ಇರಬೇಕು ಅಂತ ಹೇಳಿದಾಗ, ಥಿನ್ ವಾಲ್ಡ್ ಇರ್ಬೇಕಾ, ಥಿಕ್ ವಾಲ್ಡ್ ಇರ್ಬೇಕಾ, ಎನ್ಲಾರ್ಜ್ಡ್ ಸೆಲ್ಸ್ ಇರ್ಬೇಕಾ, ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನ್ಸ್ ಇರ್ಬೇಕಾ ಅನ್ನೋದನ್ನ ನಾವು ಇಲ್ಲಿ ಚೂಸ್ ಮಾಡ್ಬೇಕು. ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾರಾದ್ರೂ ಟ್ರೈ ಮಾಡ್ತೀರಾ? ಮ್ಯಾಚುರೇಷನ್ ಝೋನ್ ಅಲ್ಲಿ ನಿಮ್ಗೆ ಮರ ಅಂದ ತಕ್ಷಣ ಬಂದಾಗ ಏನೊಂದು ಅಪಿಯರೆನ್ಸ್ ಬರುತ್ತೆ? ಆ ಮರ ಅಂದ ತಕ್ಷಣ ನಿಮ್ಗೊಂದು ನೆನಪಿಗೆ ಬರುತ್ತಲ್ವಾ? ಅದು ತುಂಬಾ ಹಾರ್ಡ್ ಆಗಿರುತ್ತೆ, ಗಟ್ಟಿ ಆಗಿರುತ್ತೆ ಅಂತ ಹೇಳಿ ನಿಮ್ಗೆ ಒಂದು ಕಣ್ ಮುಂದೆ ಒಂದು ಪಿಕ್ಚರ್ ಬರುತ್ತೆ. ಹಾಗಾಗಿ ಥಿಕ್ ವಾಲ್ಡ್, ಸೆಲ್ಯುಲೋಸ್ ಕಾಂಪೋನೆಂಟ್ ಡಿಪೋಸಿಷನ್ ಏನಾಗಿರುತ್ತೆ? ತುಂಬಾ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಹಾಗಾಗಿ ತುಂಬಾ ಏನು ಪೆಕ್ಯುಲಿಯರ್ ಕಂಡೀಷನ್ ಯಾವುದು? ಮ್ಯಾಚುರೇಷನ್ ಝೋನ್ ಅಲ್ಲಿ ಥಿಕ್ ವಾಲ್ಡ್ component. Okay. Yes. Next one. What is the growth rate? ಇಲ್ಲಿ ಡೆಫಿನೇಷನ್ ಕೇಳಿದ್ದಾರೆ. ಗ್ರೋತ್ ರೇಟ್ ಅಂದ್ರೆ ಏನು? ಇನ್ಕ್ರೀಸ್ಡ್ ಗ್ರೋತ್ ಪರ್ ಯೂನಿಟ್ ಡಿಸ್ಟೆನ್ಸ್. ಇಲ್ಲಿ ಡಿಸ್ಟೆನ್ಸ್ ಇಲ್ಲ. ಡಿಕ್ರೀಸ್ಡ್ ಗ್ರೋತ್ ಪರ್ ಯೂನಿಟ್ ಡಿಸ್ಟೆನ್ಸ್, ಇವೆರಡೂ ಕೂಡ ಅಲ್ಲ. ಓಕೆನಾ? ಇಲ್ಲಿ ನಮ್ಗೆ ಡಿಸ್ಟೆನ್ಸ್ ಇಲ್ಲ ಪ್ಲಾಂಟ್ ಗ್ರೋತ್ ಅಲ್ಲಿ. ಇನ್ಕ್ರೀಸ್ಡ್ ಗ್ರೋತ್ ಪರ್ ಯೂನಿಟ್ ಟೈಮ್ ಇರ್ಬೋದು, ಅಥವಾ ಇಂಟರ್ಮೀಡಿಯೇಟ್ ಗ್ರೋತ್ ಬಿಟ್ವೀನ್ ಟೈಮ್ ಅಂಡ್ ಡಿಸ್ಟೆನ್ಸ್, ಇದು ಕೂಡ ಅಲ್ಲ. ಹಾಗಾಗಿ ಪ್ರಾಪರ್ ಆಗಿರೋ ಡೆಫಿನೇಷನ್ ಏನು? ಇನ್ಕ್ರೀಸ್ಡ್ ಗ್ರೋತ್ ಪರ್ ಯೂನಿಟ್ ಟೈಮ್. ಒಂದು ಸೆಟ್ ಆಫ್ ಟೈಮ್ ಅಲ್ಲಿ ಎಷ್ಟು ಗ್ರೋತ್ ಆಗಿದೆ ಅನ್ನೋದನ್ನ ಹೇಳೋದೆ ಗ್ರೋತ್ ರೇಟ್ ಅಂತ ಮೀನಿಂಗ್. The growth rate is generally of how many types? ಎಷ್ಟು ಟೈಪ್ ಇದೆ? 1, 2, 4, 5. ನಮ್ಗೆ ಗೊತ್ತಿರುವಂತದ್ದು 2 ಟೈಪ್ಸ್. ಯಾವ್ದು 2 ಟೈಪ್ಸ್ ಹಾಗಾದ್ರೆ? ಅರಿಥಮ್ಯಾಟಿಕ್ ಮತ್ತೆ ಮತ್ತೊಂದು ಜಿಯೋಮೆಟ್ರಿಕಲ್ ಗ್ರೋತ್ ರೇಟ್ಸ್ ಅಲ್ವಾ? 2 ಟೈಪ್ ಅಲ್ಲಿ ನಾವು ಅದನ್ನ ಸ್ಟಡಿ ಮಾಡ್ಬೋದು. ಹಾಗಾಗಿ ತುಂಬಾ ಈಸಿ ಇದೆ. ಇದೇನಾದ್ರು ಕ್ವಶನ್ ಬಂತು ಅಂತಂದ್ರೆ ಈಸಿ ಆಗ್ಬಿಡುತ್ತೆ. ಓಕೆ. Yes. How many phases are generally there in geometrical growth curve? ಇಲ್ಲಿ ಸ್ವಲ್ಪ ತಲೆ ಕೆಡಿಸುವಂತದ್ದು ಬಂದಿದೆ. ಯಾವುದು? ಜೊಮೆಟ್ರಿಕಲ್ ಗ್ರೋತ್ ಕರ್ವ್ ನ ಒಂದ್ಸಲಿ ನೆನ್ಪು ಮಾಡ್ಕೊಳ್ಳಿ. ಹೇಗಿದೆ? ಹೀಗಿದೆಯಾ? ಜೊಮೆಟ್ರಿಕಲ್ ಗ್ರೋತ್ ಕರ್ವ್ 0 ಪಾಯಿಂಟ್ ಅಲ್ಲಿ ತುಂಬಾ ಲೋ ಇರುತ್ತೆ ಪ್ಲಾಂಟೇಶನ್ ಅಥವಾ
ಸಸ್ಯ ಬೆಳವಣಿಗೆ ಏನಿರುತ್ತೆ ತುಂಬಾ ಕಡಿಮೆ ಹಂತದಲ್ಲಿ ಇರುತ್ತೆ. ಅಂದ್ರೇನು, ತುಂಬಾ ಫಾಸ್ಟ್ ಆಗಿ ಮೂವ್ ಆಗಲ್ಲ ಅಥವಾ ಬೆಳವಣಿಗೆ ಆಗೋದಿಲ್ಲ. ಅದೇ ನೆಕ್ಸ್ಟ್ ಸ್ವಲ್ಪ ಬಂದಲ್ಲಿ ಇದನ್ನ ನಾವು ಲಾಗ್ ಫೇಸ್ ಅಂತ ಹೇಳ್ತೀವಿ. ದೆನ್ ಲ್ಯಾಗ್ ಫೇಸ್, ಏನು ಮೀಡಿಯಂ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಅಂದ್ರೇನು, ತುಂಬಾ ಸ್ವಲ್ಪ ಸಮಯದ ನಂತರ ಇದು ಗ್ರೋತ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಫಾಸ್ಟ್ ಆಗ್ತಾ ಹೋಗುತ್ತೆ. ದೆನ್ ಸ್ಟೇಷನರಿ ಫೇಸ್. ಸ್ಟೇಷನರಿ, ನಿಮ್ಮ ನಿಮ್ಮ ಊರಲ್ಲಿ ಸ್ಟೇಷನರಿ ಸ್ಟೋರ್ ಇದೆಯಲ್ಲ, ಆ ತರ ಅಲ್ಲ. ಸ್ಟೇಷನರಿ ಫೇಸ್ ಅಂದ್ರೇನು, ಯಾವಾಗ ರಿಚ್ನೆಸ್ ಅಂದ್ರೇನು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀವು ಪ್ರೊವೈಡ್ ಮಾಡೋದೆಲ್ಲ ಸ್ಟಾಪ್ ಮಾಡಿದ್ದೀರಿ ಅಂತ ಆದ್ರೆ ಏನಾಗುತ್ತೆ, ಪ್ಲಾಂಟ್ ಗ್ರೋತ್ ಏನಿದೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ, ಹಾಗೆ ನಿಂತು ಬಿಡುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಸ್ಟೇಷನರಿ ಫೇಸ್ ಆಫ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಹಾಗಾಗಿ ಎಷ್ಟು ಫೇಸ್ ಇದೆ ನಮ್ಗೆ ಜಿಯೋಮೆಟ್ರಿಕಲ್ ಗ್ರೋತ್ ಕರ್ವ್ ಅಲ್ಲಿ? 3. ಓಕೆನಾ? ಯಾವುದು? ಲಾಗ್ ಫೇಸ್, ಲ್ಯಾಗ್ ಫೇಸ್ ಅಂಡ್ ಸ್ಟೇಷನರಿ ಫೇಸಸ್. ನೀವು ಆಸ್ ಇಟ್ ಈಸ್ ಹಾಗೆ ಬಿಟ್ಕೊಡೋ ಹಾಗಿಲ್ಲ. ಯಾವ್ದನ್ನ, ಈ ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ಒಂದ್ ಪೇಜ್ ಅಲ್ಲಿ. ಇದ್ರ ಮೇಲೂ ತುಂಬಾ ಮೈನ್ಯೂಟ್ ಆಗಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಕರ್ವ್ is a characteristic of all living organism? Hyperbola, straight line, linear curve, sigmoid curve. Hyperbola ಅಂದ್ರೇನು? ಬೆಲ್ ಶೇಪ್ಡ್ ಗ್ರಾಫ್. ಇದೆಲ್ಲ ಗ್ರಾಫಿಗೆ ರಿಲೇಟೆಡ್ ಆಗಿರುವಂತ ಕ್ವಶನ್, ಆಯ್ತಾ? ಸ್ಟ್ರೇಟ್ ಲೈನ್ ಅಂತಂದ್ರೆ ನೀವು ರೆಗ್ಯುಲರ್ ಹಾಕುವಂತ ಒಂದು ಸ್ಟ್ರೇಟ್ ಲೈನ್. ಹೈಪರ್ಬೋಲಾ ಅಂದ್ರೆ ಬೆಲ್ ಶೇಪ್ಡ್. ಲೀನಿಯರ್ ಅಂತಂದ್ರೆ ಸ್ಟ್ರೇಟ್ ಲೈನ್ ಆಗಿರುವಂತದ್ದು. ಲೀನಿಯರ್ ಅಂತಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಜಾಯಿನ್ ಆಗ್ತಾ ಹೋಗುವಂಥದ್ದು. ಓಕೆನಾ? ಅಂಡ್ ದೆನ್ ಸಿಗ್ಮಾಯ್ಡ್, ಅಥವಾ ಇದನ್ನ ನಾವು ಎಸ್ ಶೇಪ್ ಅಂತ ಕೂಡ ಹೇಳ್ತೀವಿ. ಜಸ್ಟ್ ಲೈಕ್ ಜಿಯೋಮೆಟ್ರಿಕಲ್ ಫೇಸ್ ಇದೆಯಲ್ವಾ, ಅದೇ ತರ ಎಸ್ ಶೇಪ್ ಅಲ್ಲಿ ಇರುತ್ತೆ. ಸಿಗ್ಮಾಯ್ಡ್ ಕರ್ವ್ ಅಥವಾ ಎಸ್ ಶೇಪ್ ಕರ್ವ್ ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕರ್ವ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಕೇಳಿಲ್ಲ, ನಾವು ನೀವು ಅಂತ ಕೇಳಿಲ್ಲ. ಏನ್ ಕೇಳಿದ್ದಾರೆ? ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಆನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು. ಅದರಲ್ಲಿ ಆನಿಮಲ್ಸ್ ಅಲ್ಲಿ ಮತ್ತೆ ಯಾವುದು? ಮ್ಯಾಮಲಿಯನ್, ನಾವು ಕೂಡ ಇನ್ಕ್ಲೂಡ್ ಆದ್ವಿ ಅಲ್ಲಿ. ಅದರಲ್ಲಿ ಯಾವುದು ಬರುತ್ತೆ ಅಂತ ಕೇಳಿದಾಗ ಸಿಗ್ಮಾಯ್ಡ್ ಕರ್ವ್ ಬರುತ್ತೆ. ಯಾಕಂದ್ರೆ ನಮ್ದು ಇನಿಷಿಯಲ್ ಡೇಸ್ ಅಲ್ಲಿ ಏನಾಗುತ್ತೆ, ಗ್ರೋತ್ ಏನಿದೆ ಸ್ವಲ್ಪವಾಗಿ ಹಂತವಾಗಿ ಬೆಳೆಯುವಂಥದ್ದು. ಆಮೇಲೆ ಏನಾಗುತ್ತೆ, ಸಡನ್ ಆಗಿ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ರೋತ್ ಸ್ಟಾಪ್ ಆಗ್ಬಿಡುತ್ತೆ. ಈಗ ನೋಡಿ, 60 ವರ್ಷ 40 ವರ್ಷದ ನಂತರ ಯಾರು ಗ್ರೋತ್ ಆಗುತ್ತಾ? ಹೈಟ್ ಎಲ್ಲ ಗ್ರೋ ಆಗ್ತಾ ಹೋಗುತ್ತಾ? ಇಲ್ಲ ಅಲ್ವಾ? ಅಲ್ಲಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಯ್ತು. ಹಾಗಾಗಿ ಸಿಗ್ಮಾಯ್ಡ್ ಕರ್ವ್ ಅನ್ನೋದೇನಿದೆ, ನಾವು ಎಲ್ಲಾ ಆರ್ಗ್ಯಾನಿಸಮ್ ಅಲ್ಲೂ, ಪ್ರತಿಯೊಂದು ಜೀವ ಇರುವಂತ ಆನಿಮಲ್ಸ್ ಅಲ್ಲಿ ಅಥವಾ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. In how many ways the quantitative comparison between the growth of the living system can be made? In how many ways? ಕ್ವಾಂಟಿಟೇಟಿವ್ ಅಂದ್ರೇನು? ಒಂದು ಪ್ಲಾಂಟ್ ಏನಿದೆ ಗ್ರೋತ್ ಆಗಿದೆಯಾ ಅನ್ನೋದನ್ನ ಮೆಷರ್ ಮಾಡಬೇಕು. ಯಾವ ತರ ಮೆಷರ್ ಮಾಡಬೇಕು? ಕ್ವಾಂಟಿಟಿ. ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಥವಾ ಹಾಗೆ ಉಳಿದಿದೆಯಾ, ಏನು ಗ್ರೋತ್ ಆಗಿಲ್ವಾ, 1 ಸೆಂಟಿಮೀಟರ್ ಗ್ರೋ ಆಗಿದೆಯಾ, 5 ಸೆಂಟಿಮೀಟರ್ ಗ್ರೋ ಆಗಿದೆಯಾ, ಎಲ್ಲಿಂದ ಕನ್ಸಿಡರೇಷನ್ ತಗೊಳ್ತೀರಿ? ಒಂದು ಸಸಿ ಅಥವಾ ಒಂದು ಜರ್ಮಿನೇಷನ್ ಆದಾಗಿಂದ ನೀವೇನ್ ಮಾಡ್ತೀರಿ, ಪ್ರತಿಯೊಂದು ದಿನಾನು ಮೆಷರ್ಮೆಂಟ್ ತಗೊಳ್ತಾ ಹೋಗ್ತೀರಿ. ಎಲ್ಲಿಂದ? ನಿಮ್ಮ ಸ್ಕೇಲ್ ಅಲ್ಲಿ ಇರ್ಬೋದು ಅಥವಾ ಟೇಪ್ ಇಂದ, ರೆಗ್ಯುಲರ್ ಟೇಲರ್ ಟೇಪ್ ಇರುತ್ತಲ್ಲ, ಅದರಲ್ಲಿಂದ ನಾವು ಕನ್ಸಿಡರೇಷನ್ ತಗೊಂಡ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ಪ್ಲಾಂಟ್ ಗ್ರೋ ಆಗಿದೆ ಅನ್ನೋದನ್ನ ನೋಡ್ಬೋದು. ಅದಕ್ಕೆ ನಾವೇನ್ ಹೇಳ್ತೀವಿ? ಕ್ವಾಂಟಿಟೇಟಿವ್ ಮೆಥಡ್ ಆಫ್ ಪ್ಲಾಂಟ್ ಗ್ರೋತ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಎಷ್ಟು ವೇಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. 2, 3, 4 and 5. That's only a 2 system. One is absolute growth. Yes. Absolute growth and then relative growth.
ಅಬ್ಸಲ್ಯೂಟ್ ಗ್ರೋತ್. ಓಕೆ, ಇದು ಅಬ್ಸಲ್ಯೂಟ್ ಗ್ರೋತ್ ಏನಿದೆ ಓನ್ಲಿ ಡೈರೆಕ್ಟ್. ಈಗ ಫಸ್ಟ್ ಡೇ ಇಂದ ನೀವು ಬೆಳವಣಿಗೆ ಹಂತ ಮೆಷರ್ ಮಾಡುವಾಗ ಇದರಲ್ಲಿ ಇಂತಿಷ್ಟು ಟೈಮ್ ಅಲ್ಲಿ ಇಂತಿಷ್ಟು ಮೆಷರ್ಮೆಂಟ್ ಅಂದ್ರೆ ಏನು 0 ಸೆಂಟಿಮೀಟರ್ ಇಂದ 50 ಸೆಂಟಿಮೀಟರ್ ತನಕ 1 ವೀಕ್ ಅಲ್ಲಿ ಅಥವಾ 1 ಮಂತ್ ಅಲ್ಲಿ ಗ್ರೋ ಆಗಿದೆ, ದಟ್ಸ್ ಇನಫ್, ಮುಗೀತು. ಇಲ್ಲಿ ಒಂದು ಟೈಮ್ ಪೀರಿಯಡ್ ಏನು 30 ಡೇಸ್. ಆಯ್ತಾ, ಇಲ್ಲಿಗೆ ಮುಗಿದೋಯ್ತು. ಅಬ್ಸಲ್ಯೂಟ್, ಅಬ್ಸಲ್ಯೂಟ್ ಅಂತಂದ್ರೆ ದರ್ ಇಸ್ ನೋ ಡಿಫ್ರೆನ್ಸ್, ಯಾವುದು ಕೂಡ ಡಿಫ್ರೆನ್ಸ್ ಇಲ್ಲ, ಮತ್ತೆ ಅದ್ರ ಮೇಲೆ ಸಂಶಯ ಪಡುವ ಅಗತ್ಯನೇ ಇಲ್ಲ. ಅಬ್ಸಲ್ಯೂಟ್ ಗ್ರೋತ್, ದರ್ ಇಸ್ ನೋ ನೀಡ್ ಟು ಚೆಕ್. ಓಕೆನಾ, ಹಾಗಾಗಿ 50 ಸೆಂಟಿಮೀಟರ್ ಗ್ರೋ ಆಗಿದೆ, 0 ಇಂದ 50 ಸೆಂಟಿಮೀಟರ್ ಇನ್ 30 ಡೇಸ್. ಅದೇ ರಿಲೇಟಿವ್ ಗ್ರೋತ್ ಅಲ್ಲಿ ನಾವು ಇಲ್ಲಿ ಕಂಪ್ಯಾರಿಸನ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಡೈರೆಕ್ಟ್ ಗ್ರೋತ್ ಮೆಷರ್ಮೆಂಟ್, ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಎಲ್ಲದೂ ಕೂಡ ಇನ್ಕ್ಲೂಡ್ ಆಗುತ್ತೆ ಅಬ್ಸಲ್ಯೂಟ್ ಗ್ರೋತ್ ಅಲ್ಲಿ. ಬಟ್ ರಿಲೇಟಿವ್ ಗ್ರೋತ್ ಅಲ್ಲಿ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ದೆನ್ ಫೈನಲ್. ಇನಿಷಿಯಲ್ ಡೇಸ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಇತ್ತು, ಫೈನಲ್ ಡೇ ಅಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ, ಡಿವೈಡೆಡ್ ಬೈ ಅಗೇನ್ ಇನಿಷಿಯಲ್. ಇದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಹೇಳ್ತಾ ಹೋಗ್ತೀವಿ, ಯಾವ್ದನ್ನ, ರಿಲೇಟಿವ್ ಗ್ರೋತ್ ಅನ್ನ. ಓಕೆ, ಹಾಗಾಗಿ 2 ಮೆಥಡ್ ಅಲ್ಲಿ ನಾವು ಮೆಷರ್ ಮಾಡ್ಬೋದು. ಈ ಮೆಥಡ್ ಏನಿದೆ ಯೂಶುವಲಿ ನಮ್ಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗಿಡ. ಈಗ ನೀವು ಯಾವ್ದೋ ಒಂದು ನೀವು ಕೃಷಿನ ತಗೊಳ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಯಾವ್ದೋ ಒಂದು ಫಾರಿನ್ ವೆರೈಟಿ ಪ್ಲಾಂಟ್ ನ ತಂದು ಇಲ್ಲಿ ನಿಮ್ಮ ಏರಿಯಾದಲ್ಲಿ ಡೆವಲಪ್ ಮಾಡ್ಬೇಕು. ಆಗೇನ್ ಮಾಡ್ತೀರಿ, ಹಾಗೆ ಕಣ್ ಮುಚ್ಕೊಂಡು ತಗೊಳ್ತೀರಾ? ಇಲ್ಲ, ಪ್ಲಾಂಟ್ ನ ಎಷ್ಟು ಗ್ರೋತ್ ಕೆಪಾಸಿಟಿ ಇದೆ ಅನ್ನೋದು ನೋಡ್ಬೇಕು. ಇಂಡಿಯಾದಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಎಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ, ಆಗ ಮಾತ್ರ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈಗ ಸಪೋಸ್ ನೀವು ಕಣ್ ಮುಚ್ಕೊಂಡು ಬ್ಲೈಂಡ್ ಆಗಿ ತಗೊಂಡ್ ಬಂದ್ರೆ ಎಲ್ಲೂ ಕೂಡ ನಿಮ್ಗೆ, ಸಿಂಪಲ್ ಎಕ್ಸಾಂಪಲ್ ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್ ಗ್ರೋ ಆಗಿಲ್ಲ ಅಂದ್ರೆ ಏನಾಯ್ತು, ಕಂಪ್ಲೀಟ್ ಲಾಸ್ ಆಗುತ್ತಲ್ವಾ, ಎಷ್ಟು ಪ್ಲಾಂಟ್ ಅನ್ನು ತಗೊಂಡ್ ಬಂದಿರ್ತೀರಿ. ಹಾಗಾಗಿ ಈ ರಿಲೇಟಿವ್ ಗ್ರೋತ್ ಏನಿದೆ, ಇಷ್ಟು ಸಸಿಗೆ ಇಷ್ಟು ಪರ್ಸೆಂಟೇಜ್ ಅಲ್ಲಿ ಗ್ರೋತ್ ಆಗುತ್ತೆ, ಫ್ರೂಟ್ ಕೂಡ, ಡ್ರ್ಯಾಗನ್ ಫ್ರೂಟ್ ಕೂಡ ಬರುತ್ತೆ. ಸೊ ಆ ಬೇಸಿಸ್ ಮೇಲೆ ನೀವೇನ್ ಮಾಡ್ಬೇಕು, ಪ್ಲಾಂಟ್ ನ ಸೆಲೆಕ್ಟ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್. ಈ ಮೆಥಡ್ ಇಂದಾನೆ ನಮ್ಗೆ ಏನಾಗುತ್ತೆ, ಇಲ್ಲ, ವಿ ಕ್ಯಾನ್ ಸಕ್ಸೀಡ್ ಇನ್ ಪ್ಲಾಂಟೇಶನ್ ಆಫ್ ಎನಿ ಪರ್ಟಿಕ್ಯುಲರ್, ಫಾರಿನ್ ದಾರು ಇರ್ಬೋದು ಅಥವಾ ನೆಕ್ಸ್ಟ್ ಯಾವ್ದೇ ನಿಮ್ಮ ಪರ್ಟಿಕ್ಯುಲರ್ ಪಕ್ಕದ ಜಿಲ್ಲೆದಾರು ಇರ್ಬೋದು ಅಥವಾ ಪಕ್ಕದ ಏರಿಯಾ ಹಳ್ಳಿಯಿಂದನಾದ್ರೂ ಕೂಡ ನೀವು ತರ್ಬೋದು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಓನ್ಲಿ 2 ಮೆಥಡ್, ಅಬ್ಸಲ್ಯೂಟ್ ಗ್ರೋತ್ ಅಂಡ್ ದ ರಿಲೇಟಿವ್ ಗ್ರೋತ್. ವಾಟ್ ಈಸ್ ಮೀನ್ ಬೈ ದ ಅಬ್ಸಲ್ಯೂಟ್ ಗ್ರೋತ್ ರೇಟ್? ನೆಕ್ಸ್ಟ್ ಕ್ವಶನ್ ಏನು, ಅಬ್ಸಲ್ಯೂಟ್ ಗ್ರೋತ್ ರೇಟ್ ಅಂದ್ರೆ ಏನು ಅಥವಾ ಡೆಫಿನೇಷನ್ ಏನು ಅಂತ ಕೇಳಿರುವಂತದ್ದು. ಹಾಗಾದ್ರೆ ಏನಿಲ್ಲಿ ಮೆಷರ್ಮೆಂಟ್ ಆಫ್ ಟೋಟಲ್ ಗ್ರೋತ್, ಹೌದು, ಡೆಫಿನೆಟ್ ಆಗಿ ಹೌದು. ಆದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಥವಾ ಟೈಮ್ ಅನ್ನ ಇಟ್ಕೊಂಡಿರ್ತೀವಿ. ಸೊ ಇಲ್ಲಿ ಟೈಮ್ ಅನ್ನ ಹೇಳಿಲ್ಲ ಅಲ್ವಾ, ಹಾಗಾದ್ರೆ ಇದಲ್ಲ. ಕಂಪ್ಯಾರಿಸನ್ ಆಫ್ ದ ಟೋಟಲ್ ಗ್ರೋತ್, ಅದನ್ನು ಕೂಡ ಇನ್ವಾಲ್ವ್ ಮಾಡಿಲ್ಲ. ದೆನ್ ಮೆಷರ್ಮೆಂಟ್ ಅಂಡ್ ಕಂಪ್ಯಾರಿಸನ್ ಆಫ್ ಟೋಟಲ್ ಗ್ರೋತ್ ಪರ್ ಯೂನಿಟ್ ಟೈಮ್. ಲಾಸ್ಟ್ ಒನ್ ಬಂದು ಮೆಷರ್ಮೆಂಟ್ ಅಂಡ್ ಕಂಪ್ಯಾರಿಸನ್ ಆಫ್ ಟೋಟಲ್ ಗ್ರೋತ್. ಹಾಗಾದ್ರೆ ಯಾವ್ದು ಅಂತ ಆಯ್ತು ಕರೆಕ್ಟ್ ಆಗಿರೋ ಡೆಫಿನೇಷನ್? ದಟ್ ಈಸ್ ಸಿ. ಮೆಷರ್ಮೆಂಟ್ ಕೂಡ ನಾವು ನೋಡ್ಬೇಕು, ಇನಿಷಿಯಲ್ ಡೇಸ್ ಅಲ್ಲಿ ಎಷ್ಟಿತ್ತು ಅಂದ್ರೆ 0 ಇದ್ರೆ 0 ಕಂಡಿರಿಷನ್. ಕಂಪ್ಯಾರಿಸನ್ ಯಾವ್ದಕ್ಕೆ, 30 ಡೇಸ್ಗೆ ಎಷ್ಟು ಗ್ರೋತ್ ರೇಟ್ ಬಂದಿದೆ, ಮುಗೀತು. ಇಲ್ಲಿ ನಾವೇನು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಎಲ್ಲಿ ತನಕ, ಟೋಟಲ್ ಗ್ರೋತ್ ಪರ್ ಯೂನಿಟ್ ಟೈಮ್. ನಾವು 30 ಡೇಸ್ ಅಂತ ಒಂದು ಮಾರ್ಜಿನ್ ಇಟ್ಕೊಂಡ್ರೆ 30 ಡೇಸ್ ತನಕ ನಾವು ನೋಡ್ಬೋದು. ದಟ್ ಈಸ್ ದ ಡೆಫಿನೇಷನ್ ಆಫ್ absolute growth rate. ಓಕೆನಾ? ಎಸ್. Which of the following is not an essential element for the growth of the plant? ಅರ್ಥ ಆಗ್ತಿದೆಯಲ್ಲ ಕಾನ್ಸೆಪ್ಟ್? ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆಯಾ? ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ ಟೈಪ್ ಮಾಡಿ, ಇಲ್ಲ ಅಂತಂದ್ರೆ ಇನ್ನೊಂದು ಟೈಮ್ ಹೇಳ್ತೇನೆ. Which of the following is not an essential element for the growth of the plant? ಇಲ್ಲಿ ನಾಟ್ ಅಂತ ಕೇಳಿರುವಂತದ್ದು. ಯಾವುದು ಅವಶ್ಯಕತೆನೇ ಇಲ್ಲ ಪ್ಲಾಂಟ್ ಗ್ರೋತಿಗೆ. ಒಂದು ವಾಟರ್, ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ಕಾರ್ಬನ್ ಡೈಆಕ್ಸೈಡ್. ನಮಗೆ ಗೊತ್ತಿರುವಂತ ಕಂಪೋನೆಂಟ್ ಯಾವುದು? ನೀರ್ ಬೇಕು, ಆಕ್ಸಿಜನ್ ಬೇಕು, ಆಮ್ಲಜನಕ ಬೇಕು, ನ್ಯೂಟ್ರಿಯೆಂಟ್ಸ್ ಏನು
ಆಹಾರದ ಉತ್ಪನ್ನ ಕೂಡ ನಮ್ಗೆ ಅಲ್ಲಿ ಏನಾಗುತ್ತೆ, ಬೇಕಾಗುತ್ತೆ ಅಲ್ವಾ. ದೆನ್ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಫೋಟೋಸಿಂಥಸಿಸ್ಗೆ ಮಾತ್ರ ಬೇಕು, ಗ್ರೋತ್ಗೆ ಬೇಡ, ಕನ್ಫ್ಯೂಸ್ ಆಗಬೇಡಿ. ಗ್ರೋತ್ ಆಫ್ ದ ಪ್ಲಾಂಟ್ಗೆ ಆಕ್ಸಿಜನ್ ಬೇಕು, ಫೋಟೋಸಿಂಥಸಿಸ್ಗೆ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಬೇಕು. ಹಾಗಾಗಿ ಇಲ್ಲಿ ಬೇಡದೇ ಇರೋ ಅಂಶ ಯಾವುದು ಗ್ರೋತ್ಗೆ? ಕಾರ್ಬನ್ ಡೈಆಕ್ಸೈಡ್. Which of the following provides medium for the enzyme activity of the plant? ನಾನು ಹೇಳಿದೆ ಪ್ಲಾಂಟ್ ಸೆಲ್ ಅಲ್ಲಿ ಪ್ರೋಟೋಪ್ಲಾಸ್ಮಿಕ್ ಕಂಟೆಂಟ್ ಇರುತ್ತಲ್ವಾ, ಸೊ ಎನ್ಸೈಮ್ ಆಕ್ಟಿವಿಟಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಆಕ್ಸಿಜನ್ ಮಾಡುತ್ತಾ, ಸಾಯಿಲ್ ಮಾಡುತ್ತಾ, ನ್ಯೂಟ್ರಿಯೆಂಟ್ಸ್ ಮಾಡುತ್ತಾ, ಅಥವಾ ವಾಟರ್ ಮಾಡುತ್ತಾ ಅಂತ ಕೇಳಿರುವಂಥದ್ದು. ನಮ್ಗೆ ಒಂದು ಸೆಲ್ ಅಲ್ಲಿ ಪ್ರೋಟೋಪ್ಲಾಸ್ಮಿಕ್ ಕಂಟೆಂಟ್ ಇದೆ ಅನ್ನೋದು ಗೊತ್ತಾಗಿದೆ, ಜೊತೆಗೆ ಬೇರೆ ಎಲ್ಲ ಕಾಂಪೋನೆಂಟ್ಸ್ DNA, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ರೈಬೋಸೋಮ್ ಎಲ್ಲದೂ ಗೊತ್ತಿದೆ. ಅದ್ರ ಜೊತೆಗೆ ಪ್ರೋಟೋಪ್ಲಾಸ್ಮಿಕ್ ಕಂಟೆಂಟ್ ಅನ್ನೋದೇನಿದೆ, ತುಂಬಾ ನ್ಯೂಟ್ರಿಷಿಯಸ್ ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ಏನಿದೆ, ಅದು ವಾಟರ್ನ ತುಂಬಾ ಚೆನ್ನಾಗಿ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಹೀರ್ಕೊಳುತ್ತೆ. ಆಗ ಏನಾಗುತ್ತೆ, ಈ ಎನ್ಸೈಮ್ ಆಕ್ಟಿವಿಟಿ ಮಾಡೋದಕ್ಕೆ ಈ ವಾಟರ್ ಕಂಟೆಂಟ್ ಏನಿದೆ ತುಂಬಾ ಈಸಿಯಾಗಿ ಫೆಸಿಲಿಟೇಟ್ ಮಾಡುತ್ತೆ, ಮೀಡಿಯೇಟ್ ಮಾಡುತ್ತೆ. ಓಕೆನಾ? ಹಾಗಾಗಿ ವಾಟರ್ ನಮ್ಗೆ ಬೇಕೇ ಬೇಕು. ಡೈಲಿ ಅದಕ್ಕೆ ಪ್ಲಾಂಟ್ಸ್ಗೆ ನೀರ್ ಹಾಕೋದು ಯಾವ ರೀಸನ್ಗೆ? ಇದೇ ರೀಸನ್ಗೆ. ಎನ್ಸೈಮ್ ಆಕ್ಟಿವಿಟಿ ತುಂಬಾ ಚೆನ್ನಾಗಾಗುತ್ತೆ ನೀವು ವಾಟರ್ ಕೊಡ್ತಾ ಹೋದಾಗ, ಸೆಲ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಹೋಗುತ್ತೆ. Then which of the following is essential for the growth of plants? Growth of the plants. ಇಲ್ಲಿ ಆಪ್ಷನ್ ಏನಿದೆ, ಆಪ್ಟಿಮಮ್ ಟೆಂಪರೇಚರ್, ವೆರಿ ಹೈ ಟೆಂಪರೇಚರ್, ವೆರಿ ಹ್ಯೂಮಿಡ್ ಅಟ್ಮಾಸ್ಫಿಯರ್, ವೆರಿ ಲೋ ಟೆಂಪರೇಚರ್. ಇಲ್ಲೆಲ್ಲದೂ ಕೂಡ ಏನಿದೆ, ಟೆಂಪರೇಚರ್ ಬೇಸ್ಡ್ ಆನ್ಸರ್ ಇದೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲ ಯಾವ ಪ್ಲಾಂಟ್ಸ್ಗೆ ಏನ್ ಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಕರೆಕ್ಟ್ ಆಗಿರೋ ಆಪ್ಷನ್ ಹೇಗೆ ಚೂಸ್ ಮಾಡ್ಬೋದು? ಈ ಆಪ್ಟಿಮಮ್. ತುಂಬಾ ಲೋನು ಇಲ್ಲ, ತುಂಬಾ ಹೈಯಲ್ಲೂ ಕೂಡ ಇಲ್ಲ ಅಂತ ಕಂಡೀಷನ್ ಅನ್ನ ಏನ್ ಹೇಳ್ತೀವಿ? ಆಪ್ಟಿಮಮ್ ಟೆಂಪರೇಚರ್, ಆಪ್ಟಿಮಮ್ ಲೈಟ್, ಆಪ್ಟಿಮಮ್ pH ಅಂದ್ರೇನು? ಕರೆಕ್ಟ್ ಆಗಿರೋ ಒಂದು ಕಂಡೀಷನ್ಗೆ ಏನ್ ಹೇಳ್ತೀವಿ? ಎಲ್ಲಾ ಫೆಸಿಲಿಟಿ, ಎಲ್ಲಾ ಫ್ಯಾಕ್ಟರ್ ಕೂಡ ಪ್ರಾಪರ್ ಆಗಿರುತ್ತೆ. ಅಂತ ಪೊಸಿಷನ್ ನ ಹೇಳೋ ವರ್ಡ್ ಯಾವ್ದು ಇಲ್ಲಿ? ಆಪ್ಟಿಮಮ್. ಆಪ್ಟಿಮಮ್ ಟೆಂಪರೇಚರ್. ಓಕೆನಾ? ಹಾಗಾಗಿ ಪ್ರಾಪರ್ ಆಗಿರೋ ಆನ್ಸರ್ ಯಾವುದು? ಆಪ್ಟಿಮಮ್ ಟೆಂಪರೇಚರ್ ಫಾರ್ ದ ಗ್ರೋತ್ ಆಫ್ ದ ಪ್ಲಾಂಟ್ಸ್. What is differentiation? When cells only differentiate, when cells differentiate and mature to perform specific function, when cells divide, when cells mature and die. ಸಿಂಪಲ್ ಆಗಿದೆ ಡಿಫ್ರೆನ್ಶಿಯೇಷನ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಹೇಳೋದೇ ಡಿಫ್ರೆನ್ಶಿಯೇಷನ್. ಆದ್ರೆ ಇಲ್ಲಿ ನಾವು ನೋಡ್ತಾ ಇರೋದೇನು? ಒಂದು ಸೆಲ್ ಅಲ್ವಾ, ಇನ್ನೊಂದು ಸೆಲ್. ಒಂದು ಸೆಲ್ ಏನ್ ಮಾಡುತ್ತೆ? ಫೋಟೋಸಿಂಥಸಿಸ್ ಮಾಡುತ್ತೆ, ಎಕ್ಸಾಂಪಲ್. ಇನ್ನೊಂದು ಸೆಲ್ ಏನ್ ಮಾಡುತ್ತೆ? ರಿಪ್ರೊಡಕ್ಷನ್ ಮಾಡುತ್ತೆ. ಹಾಗಾಗಿ ಡಿಫ್ರೆನ್ಸ್ ಇರುತ್ತಲ್ವಾ ಪ್ರತಿಯೊಂದು ಸೆಲ್ಗೆ. ಕೆಪಾಸಿಟಿ ಅಂದ್ರೆ ಏನು? ಫಂಕ್ಷನ್. ಹಾಗಾಗಿ ವೆನ್ ಸೆಲ್ಸ್ ಓನ್ಲಿ ಡಿಫ್ರೆನ್ಶಿಯೇಟ್ ಅಲ್ಲ ಇದು. ವೆನ್ ಸೆಲ್ಸ್ ಡಿಫ್ರೆನ್ಶಿಯೇಟ್ ಅಂಡ್ ಮೆಚೂರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್. ಹಾಗಾಗಿ ಬಿ ಅನ್ನೋದು ಕರೆಕ್ಟ್ ಆಗಿರೋ ಒಂದು ಆನ್ಸರ್. ಮೆಚೂರ್ ಕೂಡ ಆಗ್ಬೇಕು, ಜೊತೆಗೆ ಸ್ಪೆಸಿಫಿಕ್ ಆಗಿರೋ ಫಂಕ್ಷನ್ ಕೂಡ ಮಾಡ್ಬೇಕು. ಓಕೆನಾ? ಎಸ್. Which of the following is the process undergone by plants in order to attain maturity? ಈಗ ತುಂಬಾ ಮೆಚೂರ್ಡ್ ಪರ್ಸನ್ ಅಂತ ಹೇಳ್ತೀವಲ್ವಾ, ಅಥವಾ ಪರ್ಸನ್ ನ ಬಿಡಿ, ಪ್ಲಾಂಟ್ ಒಂದು ದೊಡ್ಡದಾಗಿರುವಂತ ಬೆಳೆದಿರುವಂತ ಆಲದ ಮರನ ಕಣ್ಮುಂದೆ ತಂದ್ಕೊಳ್ಳಿ. ಅಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ? ಇಷ್ಟು ಮಟ್ಟದಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂದಾಗ ಯಾವ್ಯಾವ ಪ್ರಾಸೆಸ್ ಅದು ಹೋಗಿರ್ಬೇಕು, ಯಾವ್ಯಾವ ಬೆಳವಣಿಗೆ ಹಂತನ ದಾಟಬೇಕು ಅಂತ ಕೇಳಿರುವಂಥದ್ದು. ಒಂದು ಡಿಫ್ರೆನ್ಶಿಯೇಷನ್, ಡೆವಲಪ್ಮೆಂಟ್, ಡಿಡಿಫ್ರೆನ್ಶಿಯೇಷನ್ ಅಂಡ್ ರೀಡಿಫ್ರೆನ್ಶಿಯೇಷನ್.
ಯಾವ್ದನ್ನ ಚೂಸ್ ಮಾಡ್ತೀರಿ? ಇದೆಲ್ಲದೂ ಹೌದು. ಅದರಲ್ಲಿ ಪ್ರಾಪರ್ ಆಗಿರೋದು ಯಾವುದು? ಟು ಅಟೇನ್ ಮ್ಯಾಚುರಿಟಿ. ಇಲ್ಲಿ ಇನ್ನೊಂದು ಏನು ವರ್ಡ್ ಹೇಳಿದ್ದಾರೆ? ಮ್ಯಾಚೂರ್. ಮ್ಯಾಚುರಿಟಿಗೆ ಕೇಳಿರೋಂಥದ್ದು. ಹಾಗಾಗಿ ಯಾವ್ದನ್ನ ಕರೆಕ್ಟ್ ಆಗಿರೋದನ್ನ ಚೂಸ್ ಮಾಡ್ತೀವಿ ನಾವು. ಆಲದ ಮರ ಎಲ್ಲ ಕಣ್ಣಿಗೆ ಕಾಣಿಸ್ತಿದ್ಯಾ? ಓಕೆನಾ? ಇಷ್ಟು ಮ್ಯಾಚೂರ್ ಆಗಿ, ಓಕೆ, ಇಷ್ಟು ಮ್ಯಾಚೂರ್ ಆಗಿ ಗ್ರೋ ಆಗ್ಬೇಕು ಅಂದ್ರೆ ಏನಾಗ್ಬೇಕು ನಮ್ಗೆ? ಪ್ರತಿಯೊಂದು ಹಂತದಲ್ಲೂ ಕೂಡ ಡಿಫ್ರೆನ್ಶಿಯೇಷನ್ ಆಗ್ಬೇಕು. ಡಿಫ್ರೆನ್ಶಿಯೇಷನ್ ಆಗ್ಬೇಕು. ಆಗ ಮಾತ್ರ ನಮ್ಗೆ ಒಂದು 3 ಕಿಲೋಮೀಟರ್ ಅಷ್ಟು ಆಲದ ಮರ ಗ್ರೋ ಆಗುತ್ತೆ. ಗೊತ್ತಿದೆಯಾ ಅದು? ಎಲ್ಲಿದೆ ಅದು? 3 ಕಿಲೋಮೀಟರ್ ದೊಡ್ಡ ಆಲದ ಮರ ಅಂತ ಹೇಳಿ ಒಂದು ಫೇಮಸ್ ಆಗಿದೆ ಅಲ್ವಾ? ಅದು ಎಲ್ಲಿಗೆ, ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಯಾವ್ದ್ರಿಂದ ಆತರ ಬೆಳವಣಿಗೆ ಆಗಿರುವಂತದ್ದು? ಡಿಫ್ರೆನ್ಶಿಯೇಷನ್ ಅನ್ನೋ ಒಂದು ಪ್ರಾಸೆಸ್ ಇಂದ ಆಗಿರುವಂತದ್ದು. ಓಕೆ, ಎಸ್. ವಿಚ್ ಆಫ್ ದ ಫಾಲೋವಿಂಗ್ ಫಿನಾಮಿನಾ ಇನ್ಕ್ಲೂಡ್ಸ್ ಆಲ್ ದ ಚೇಂಜಸ್? ಫಿನಾಮಿನಾ ಅನ್ನೋದು ಒಂದು ಪ್ರಕ್ರಿಯೆ, ಪ್ರಾಸೆಸ್, ಇವೆಲ್ಲ ಕೂಡ ಆಲ್ಮೋಸ್ಟ್ ಆಲ್ ನಿಯರೆಸ್ಟ್ ವರ್ಡ್ಗಳಿದು. ಫಿನಾಮಿನಾ ಪ್ರಕ್ರಿಯೆ ಏನೇನೆಲ್ಲ ಒಳಗೊಂಡಿರುತ್ತೆ? ಅಂಡರ್ಗೋನ್ ಬೈ ಲಿವಿಂಗ್ ಪ್ಲಾಂಟ್ ಫ್ರಮ್ ಸೀಡ್ ಜರ್ಮಿನೇಷನ್ ಟು ಡೆತ್. ಅಂದ್ರೇನು? ಒಂದು ಬೀಜ ಮೊಳಕೆ ಒಡೆಯೋದ್ರಿಂದ ಹಿಡಿದು ಒಂದು ದೊಡ್ಡ ಮರ ಆಗಿ ಅದು ಗಾಳಿ ಮರಕ್ಕೋ ಅಥವಾ ಏನೋ ಒಂದು ರೋಗ ಬಂದು ಸಾಯೋ ತನಕ ಒಂದಷ್ಟು ಪ್ರಾಸೆಸ್ ಇದೆ ಅಲ್ವಾ? ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಕೇಳಿರೋದು. ಈ ಕ್ವಶನ್ ನ ಮೀನಿಂಗ್ ಇದು. ವಿಚ್ ಆಫ್ ದ ಫಾಲೋವಿಂಗ್ ಫಿನಾಮಿನಾ includes all the changes undergone by a living plant from seed germination to the death. Okay, ಒಂದು ಡಿ-ಡಿಫ್ರೆನ್ಶಿಯೇಷನ್, ಡೆವಲಪ್ಮೆಂಟ್, ಡಿಫ್ರೆನ್ಶಿಯೇಷನ್ ಅಂಡ್ ರೀಡಿಫ್ರೆನ್ಶಿಯೇಷನ್. ಯಾವ್ದಿರ್ಬೋದು? ತುಂಬಾ ಈಸಿ ಇದೆ, ಟ್ರೈ ಮಾಡ್ತೀರಾ? ಯಾವುದು? ಎಸ್, ಆಫ್ ಕೋರ್ಸ್, ಡೆವಲಪ್ಮೆಂಟ್. ಒಂದು ಲಿವಿಂಗ್ ಪ್ಲಾಂಟ್ ಅಂದ್ರೇನು? ಜೀವಂತವಾಗಿರೋ ಒಂದು ಗಿಡ ಆಗ್ಬೇಕು, ಕೊನೆ ತನಕ ಹುಟ್ಟೋದ್ರಿಂದ ಸಾಯೋ ತನಕ ಎಷ್ಟನ್ನೆಲ್ಲ ನೋಡುತ್ತೆ ಅದು? ಬೆಳವಣಿಗೆ ಹಂತನ ನೋಡುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ ಇಲ್ಲಿ? ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಹಂತ ಹಂತವಾಗಿ ಆಗುವಂತ ಒಂದು ಪ್ರಾಸೆಸ್ ಇದು. ಅರ್ಥ ಆಯ್ತಾ? ಓಕೆ. ಎಲಾಂಗೇಷನ್ ಅಂಡ್ ಥಿಕ್ನಿಂಗ್ ಆಫ್ ಸ್ಕ್ಲೆರೆನ್ಕೈಮಾ cells are an example of what? De-differentiation, development, differentiation, redifferentiation. ಸೇಮ್ ಆಪ್ಷನ್ ಇದೆ. ಸ್ಕ್ಲೆರೆನ್ಕೈಮಾ ಅಂದ್ರೆ ಏನು ಗೊತ್ತಿದೆಯಾ? ಫಸ್ಟ್ ಆಫ್ ಆಲ್, ಪ್ಯಾರೆನ್ಕೈಮಾ, ಸ್ಕ್ಲೆರೆನ್ಕೈಮಾ, ಕೋಲೆನ್ಕೈಮಾ, ಅಂಡ್ ದೆನ್ ಸೀವ್ ಸೆಲ್ಸ್, xylem, phloem, ಇದೆಲ್ಲ ಗೊತ್ತಿದೆ ಅಲ್ವಾ? ಸೆಲ್ಸ್ ಟೈಪ್ ಇವೆಲ್ಲ. ಇದೆಲ್ಲ ಪ್ಲಾಂಟ್ಸ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನೋಡ್ತೀವಿ. ಈಗ ಸ್ಕ್ಲೆರೆನ್ಕೈಮಾ ನೋಡೋದಾದ್ರೆ ಹೀಗೆ ಒಂದು ಹಾರ್ಡ್ ಮಟೀರಿಯಲ್ ಇದು. ಸ್ಕ್ಲೆರೆನ್ಕೈಮಾ ಅಂತಂದ್ರೆ ಒಂದು ಪ್ಲಾಂಟ್ಗೆ ಟಫ್ನೆಸ್ ನ ಕೊಡ್ತಾ ಹೋಗುತ್ತೆ. ಅಂದ್ರೇನು? ತುಂಬಾ ಗಟ್ಟಿಯಾಗಿ ನಿಲ್ಲೋದಕ್ಕೆ, ಎಷ್ಟೇ ವರ್ಷ ಆದ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಉಳ್ಕೊಂಡಿರುತ್ತೆ. ಆ ಒಂದು ಗಟ್ಟಿತನನ ಅಥವಾ ಸ್ಟ್ರಾಂಗ್ನೆಸ್, ಹಾರ್ಡ್ನೆಸ್ ನ ಕೊಡುವಂತ ಕೆಪಾಸಿಟಿ ಇರೋದು ಯಾವ್ದಕ್ಕೆ? ಸ್ಕ್ಲೆರೆನ್ಕೈಮಾ ಸೆಲ್ಸ್ಗೆ ಮಾತ್ರ. ಅದು ಎಲ್ಲಿ ನೋಡ್ಬೋದು ಅಂತಂದ್ರೆ ನಾವು xylem ಮತ್ತೆ phloem ನಂತರ ನೋಡ್ಬೋದು. ಈ ಕಾರ್ಕೇಂಬಿಯಂ ಆದ್ಮೇಲೆ ನಾವು ಯೂಶುವಲಿ ಸ್ಕ್ಲೆರೆನ್ಕೈಮಟಸ್ ಸೆಲ್ಸ್ ನ ನೋಡ್ಬೋದು, ಅಥವಾ ಇದ್ರ ಮಧ್ಯದಲ್ಲೇ ಕೂಡ ನಾವು ನೋಡ್ತಾ ಹೋಗ್ಬೋದು. ಓಕೆನಾ? ನೀವು ಇನ್ ಡೆಪ್ತ್ ಬಾಟ್ನಿ ಎಲ್ಲ ಸ್ಟಡಿ ಮಾಡ್ತೀರಲ್ವಾ, ಆಗ ಗೊತ್ತಾಗುತ್ತೆ ಸ್ಕ್ಲೆರೆನ್ಕೈಮಟಸ್ ಸೆಲ್ಸಿನ ಇಂಪಾರ್ಟೆನ್ಸ್ ಏನು. ಸಪೋಸ್ ಇಂಟ್ರೆಸ್ಟ್ ಇದ್ರೆ ಮಾತ್ರ, ಅಫ್ಕೋರ್ಸ್. ಓಕೆ, ಇಲ್ಲ ನಿಮ್ಮ ಮೋಟಿವೇಶನ್ ಅಥವಾ ಮೋಟೋ ಬೇರೆನೆ ಇದೆ ಅಂತಂದ್ರೆ ಅಫ್ಕೋರ್ಸ್ ಯು ಕ್ಯಾನ್ ಗೋ. ಬಟ್ ದಿಸ್ ಇಸ್ ಅ ರಿಯಲ್ ನ್ಯಾಚುರಲ್ ಥಿಂಗ್ ಇನ್ ಅ ಪ್ಲಾಂಟ್ ಸೆಲ್ಸ್. ಸ್ಕ್ಲೆರೆನ್ಕೈಮಟಸ್ ಸೆಲ್ ಏನ್ ಮಾಡುತ್ತೆ? ಟಫ್ನೆಸ್ ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದ್ರಲ್ಲಿ ನಾವು ಯಾವ್ದನ್ನ ಚೂಸ್ ಮಾಡ್ಬೋದು? ಎಲಾಂಗೇಷನ್ ಅಂಡ್ ಥಿಕ್ನಿಂಗ್. ಇಲ್ಲಿ ನೋಡಿ, ಎಲಾಂಗೇಷನ್ ಅಂಡ್ ಥಿಕ್ನಿಂಗ್. ಇಲ್ಲೂ ಕೂಡ 2 ವರ್ಡ್ ಇದೆ. ಆ ವರ್ಡ್ ಮೇಲೆ ನಾವು ಏನ್ ಮಾಡ್ಬೋದು? ಡಿಫ್ರೆನ್ಸ್, ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನ ಚೂಸ್ ಮಾಡ್ಬೋದು.
ಈ 3 ವರ್ಡ್ ಇಂದ ನಾವು ಪ್ರಾಪರ್ ಆಗಿರೋ ಆನ್ಸರ್ ನ ಸೆಲೆಕ್ಟ್ ಮಾಡ್ಬೇಕು. ಯಾವುದು ಯಾವುದು ಹೇಳ್ತೀರಾ? ಡಿ ಡಿಫ್ರೆನ್ಶಿಯೇಷನ್, ಡೆವಲಪ್ಮೆಂಟ್, ಡಿಫ್ರೆನ್ಶಿಯೇಷನ್ ಅಂಡ್ ರೀಡಿಫ್ರೆನ್ಶಿಯೇಷನ್. ಈ 3 ವರ್ಡಿಂಗ್ಸ್ ಇಂದು ಮೀನಿಂಗ್ ಗೊತ್ತಿದೆ ನಿಮ್ಗೆ? ಗೊತ್ತಿದೆಯಾ ಮರ್ತೋಗಿದೆಯಾ? ಓಕೆ, ಪ್ರಾಪರ್ ಆಗಿರೋ ಆನ್ಸರ್ ಬಂದು ಡಿಫ್ರೆನ್ಶಿಯೇಷನ್. ಓಕೆ, ಡಿಫ್ರೆನ್ಶಿಯೇಷನ್ ಯಾಕೆ ಆಗ್ಬೇಕು? ಈ ಒಂದು ಸೆಲ್ ಇಂದ ಸ್ಕ್ಲೀರಿಂಗ್ ಕೈಮಟೆ ಸೆಲ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ ಅಲ್ವಾ? ಕೆಪಾಸಿಟಿ ಅದರದ್ದೇ ಆದ ಮ್ಯಾಚುರೇಷನ್ ಅಥವಾ ಅದರದ್ದೇ ಆದ ಸ್ಪೆಸಿಫಿಕ್ ಫಂಕ್ಷನ್ ಅನ್ನ ಪ್ಲೇ ಮಾಡುತ್ತೆ, ರೋಲ್ ಪ್ಲೇ ಮಾಡುತ್ತೆ. ಎಲ್ಲಿ? ಪ್ಲಾಂಟ್ ಮ್ಯಾಚುರಿಟಿಯಲ್ಲಿ. ಹಾಗಾಗಿ ಎಲಾಂಗೇಶನ್ ಪೊಸಿಷನ್ ಅಲ್ಲಿ ಇದು ಡಿಫ್ರೆನ್ಶಿಯೇಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರಾಪರ್ ಆಗಿರೋ ಆನ್ಸರ್ ಯಾವುದು? ಸಿ. ಓಕೆ, ಎಸ್. ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಸೆಸ್ lead to the formation of secondary xylem and phloem? Which of the following process? Development, redifferentiation, de-differentiation and differentiation. Differentiation ಯಾವಾಗ ಆಗುತ್ತೆ? de-differentiation ಯಾವಾಗ ಆಗುತ್ತೆ? redifferentiation ಯಾವಾಗ ಆಗುತ್ತೆ? ಇದೇ ಬೇಸಿಸ್ ಮೇಲೆ ಏನಿದೆ ಫಾರ್ಮೇಶನ್ ಆಫ್ ಸೆಕೆಂಡರಿ xylem and phloem ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀವಿ ನಾವು? ಯಾವ್ದನ್ನ ಚೂಸ್ ಮಾಡ್ಬೋದು? ಪ್ರೈಮರಿ xylem, ಪ್ರೈಮರಿ phloem ಇಂದ ಸೆಕೆಂಡರಿ xylem ಆಗ್ಬೇಕು. ಹಾಗಾಗಿ ಏನಾಗುತ್ತೆ? ಒಂದು ಸ್ಟೆಪ್ ಅಲ್ಲಿ ಡಿಫ್ರೆನ್ಶಿಯೇಷನ್ ಆಗಿ ಸ್ಟಾಪ್ ಆಗುತ್ತೆ, ಕಾರ್ಕ್ ಕೇಮಿಯಂ ಆಗುತ್ತೆ. ಆಮೇಲೆ ಕಾರ್ಕ್ ಕೇಮಿಯಂ ಇಂದ ಕಂಪ್ಲೀಟ್ ಆಗಿ ಸೆಕೆಂಡರಿ xylem ಮತ್ತೆ phloem ಆಗ್ಬೇಕು. ಹಾಗಾಗಿ ಪ್ರಾಪರ್ ಒನ್ ಇಸ್ ದಟ್ ರೀಡಿಫ್ರೆನ್ಶಿಯೇಷನ್. ಅರ್ಥ ಆಯ್ತಾ? ರೀಡಿಫ್ರೆನ್ಶಿಯೇಷನ್ ಅನ್ನೋದು ಪ್ರಾಪರ್ ಆಗಿರೋ ಒಂದು ಆನ್ಸರ್. ಯಾಕೆ ಇದನ್ನೇ ಸೆಲೆಕ್ಟ್ ಮಾಡ್ಬೇಕು ನಾವು? ಆಲ್ರೆಡಿ ಪ್ರೈಮರಿ xylem ಮತ್ತೆ phloem ರೆಡಿ ಇದೆ ಪ್ಲಾಂಟ್ ಅಲ್ಲಿ. ಒಂದು ಸೆಟ್ ಆಫ್ xylem ಮತ್ತೆ phloem ರೆಡಿ ಇದೆ. ಇದನ್ನ ಡಿಫ್ರೆನ್ಶಿಯೇಷನ್ ಸೆಲ್ ಅಂತ ಹೇಳ್ತೀವಿ. ಇದು ಒಂದು ಪ್ರೈಮರಿ ಲೆವೆಲ್ ಆದ್ಮೇಲೆ ಹಾಗೆ ಸ್ಟಾಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವರ್ಷ ಪ್ಲಾಂಟ್ ಗ್ರೋ ಆಗಿದ್ದಾಗ ಈ xylem ಮತ್ತೆ phloemಗಳು ಮತ್ತೆ ಕೆಪಾಸಿಟಿ ತಗೊಳ್ತಾ ಹೋಗುತ್ತೆ. ಯಾವ್ದ್ರ ಕೆಪಾಸಿಟಿ? ರೀಡಿಫ್ರೆನ್ಶಿಯೇಷನ್ ಆಗ್ತಾ ಹೋಗುತ್ತೆ. ಆಗೇನಾಯ್ತು? ಮತ್ತೆ xylem, ಸೆಕೆಂಡರಿ xylem, ಸೆಕೆಂಡರಿ phloem ಕನ್ಸಿಡರೇಷನ್ ಬಂತು, ಅಂದ್ರೆ ಡೆವಲಪ್ ಆಗ್ತಾ ಹೋಯ್ತು. ಹಾಗಾಗಿ ಈ ವರ್ಡ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಪ್ರಾಪರ್ ಒನ್ ಇಸ್ ದಟ್ ರೀಡಿಫ್ರೆನ್ಶಿಯೇಷನ್. ಅರ್ಥ ಆಯ್ತಾ? ಎಸ್. Then vacuolization and development of end wall perforation in sieve tube elements are example of what? Development, differentiation, de-differentiation and redifferentiation. ಇಲ್ಲಿ ವ್ಯಾಕ್ಯುಲೈಸೇಷನ್, ನಾವು ಪ್ಲಾಂಟಿನ ಕ್ರಾಸ್ ಸೆಕ್ಷನ್ ತೆಗೆದಾಗ ಮಧ್ಯದಲ್ಲಿ ಒಂದು ವ್ಯಾಕ್ಯುಲೇಷನ್ ಇರುತ್ತೆ, ಜೊತೆಗೆ ಸೀವ್ ಟ್ಯೂಬ್. ಇಲ್ಲಿ ನೀವು ವಾಟರ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುವಂಥದ್ದು ಒಂದಷ್ಟು ಸೆಲ್ಸ್ ಇರುತ್ತೆ. ವಾಟರ್ xylem ಅಲ್ಲಿ ವಾಟರ್ ಮೂವ್ಮೆಂಟ್ ಆಗುತ್ತಲ್ವಾ, ನಮ್ಮ ಬೇರಿಂದ ವಾಟರ್ನ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡಿಕೊಂಡು ಪ್ಲಾಂಟಿನ ಎಲ್ಲಾ ಭಾಗಗಳಿಗೆ ಅದು ಸರ್ಕ್ಯುಲೇಟ್ ಮಾಡಬೇಕು. ಆಗೇನ್ ಮಾಡುತ್ತೆ? ಇದೇ ಸೀವ್ ಟ್ಯೂಬ್ ಅಂದ್ರೆ ಏನು? ಜಸ್ಟ್ ಲೈಕ್ ಅ ಪೈಪ್ ಲೈನ್ ಕನೆಕ್ಷನ್ ಇರೋ ತರಾನೇ ಅದು ವರ್ಕ್ ಆಗ್ತಾ ಇರುತ್ತೆ. ಅದು ಫುಡ್ ಅಲ್ಲೂ ಕೂಡ ಅದೇ ತರ ವರ್ಕ್ ಆಗುತ್ತೆ. ಹಾಗಾಗಿ ಯಾವ ಎಲಿಮೆಂಟ್ಗೆ ಅಥವಾ ಯಾವ ಡೆವಲಪ್ಮೆಂಟಿನ ಹಂತದಲ್ಲಿ ನಾವು ಅದನ್ನ ನೋಡ್ಬೋದು ಅಂತ ಕೇಳಿರೋದು. ಒನ್ ಈಸ್ ಡೆವಲಪ್ಮೆಂಟ್, ಡಿಫ್ರೆನ್ಶಿಯೇಷನ್, ಡಿ-ಡಿಫ್ರೆನ್ಶಿಯೇಷನ್ ಅಂಡ್ ರೀಡಿಫ್ರೆನ್ಶಿಯೇಷನ್. ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀರಾ? ಯೂಶುವಲಿ ಎಂಡ್ ವಾಲ್ ಪರ್ಫೋರೇಷನ್ ಅಂತಂದ್ರೇನು? ಈ ತರ ಹೀಗೆ ಓಪನ್ ಆಗುವಂಥದ್ದು. ಇನ್ನು ಸೀವ್ ಟ್ಯೂಬ್ ಎಲಿಮೆಂಟ್ಸ್, ಯೂಶುವಲಿ
ನಾವು ಡಿಫ್ರೆನ್ಶಿಯೇಷನ್ ಕಂಡೀಷನ್ ಅಲ್ಲಿ ನೋಡ್ತೀವಿ. ಪ್ಯಾರೆಂಕೈಮಟಸ್ ಸೆಲ್ ಇರುವಂತದ್ದು ಏನಾಗುತ್ತೆ, ಸೀವ್ ಟ್ಯೂಬ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಪ್ಯಾರೆಂಕೈಮಟಸ್ ಇನಿಷಿಯಲ್ ಸೆಲ್. ಇದು ಡಿಫ್ರೆಂಟ್ ಆಗಿ ಕನ್ವರ್ಟ್ ಆಗಿ ಮ್ಯಾಚುರೇಷನ್ ಹಂತನ ತಲುಪಿ ಏನ್ ಮಾಡುತ್ತೆ, ಝೈಲಮ್ ಮತ್ತೆ ಫ್ಲೋಯಂ ಅಂದ್ರೇನು, ವಾಟರ್ ಸಪ್ಲೈ ಆಗುವಾಗ ಹೆಲ್ಪ್ ಮಾಡುವಂತ ಸೆಲ್ಗಳಲ್ಲ ಇವೆಲ್ವಾ, ಇವೆಲ್ಲದೂ ಕೂಡ. ಹಾಗಾಗಿ ನಾವು ಎಲಾಂಗೇಷನ್ ಪೀರಿಯಡ್ ಅಲ್ಲಿ ಇದನ್ನ ನೋಡ್ಬೋದು. ಹಾಗಾಗಿ ಡಿಫ್ರೆನ್ಶಿಯೇಷನ್ ಪ್ರಾಸೆಸ್ ಆಗಿ ಮೇಜರ್ ಆಗಿ ಇನ್ವಾಲ್ವ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಇದು? ಓಕೆ, ತುಂಬಾ ಕನ್ಫ್ಯೂಸ್ ಆಗ್ಬೇಡಿ. ಸ್ವಲ್ಪ ಇಮ್ಯಾಜಿನೇಷನ್ ಅಥವಾ ಇಮ್ಯಾಜಿನರಿ ಮಾಡಿಕೊಂಡು ನಾವು ಆನ್ಸರ್ ಮಾಡ್ಬೇಕಾಗುತ್ತೆ ಈ ತರ ಕ್ವಶನ್ಸ್ಗೆ. ಓಕೆನಾ? ಎಸ್. ಏನಾದ್ರೂ ಡೌಟ್ಸ್ ಇದೆಯಾ ಈ ಚಾಪ್ಟರ್ ಅಲ್ಲಿ? ಡಿಫ್ರೆನ್ಶಿಯೇಷನ್, ರೀಡಿಫ್ರೆನ್ಶಿಯೇಷನ್, ಡಿಡಿಫ್ರೆನ್ಶಿಯೇಷನ್ ಡಿಫ್ರೆನ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಅದ್ರ ಮೇಲೆ ತುಂಬಾ ಕ್ವಶನ್ಸ್ ಬರ್ತಾ ಹೋಗುವಂಥದ್ದು. ಯಾಕಂದ್ರೆ ರಿಪೀಟೆಡ್ ಕ್ವಶನ್ಸ್ ಅದ್ರ ಮೇಲೇನೆ ಇದೆ, ಆ ಕಾನ್ಸೆಪ್ಟ್ ಮೇಲೇನೆ ಇದೆ. ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ತುಂಬಾ ಈಸಿ ಆಗಿರುವಂತದ್ದು, ನೀವು ಬೇಗ ಅಂದ್ರೇನು ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ ಇಂದ. ವೆರಿ ಡೈರೆಕ್ಟ್ ಕ್ವಶನ್ ಅಂಡ್ ಡೈರೆಕ್ಟ್ ಆನ್ಸರ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ದ ಇನ್ವಾಲ್ವ್ಮೆಂಟ್. ಏನಾದ್ರೂ ಡೌಟ್ಸ್ ಇದ್ರೆ ನಾಳೆ ಸೆಷನ್ ಅಲ್ಲಿ ನೀವು ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು, ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಓಕೆ, ಸೊ ನಾನು ಅದನ್ನ ಆದಷ್ಟು ಸಾಲ್ವ್ ಮಾಡೋದಕ್ಕೆ, ಇನ್ನು ಈಸಿಯೆಸ್ಟ್ ವೇ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೇನೆ. ಓಕೆ, ಎಸ್, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್.